ಮೂವಿ ಹೆಸರು ಬಂದು ದುರಂಧರ್ ದ ರಿವೆಂಜ್. ನೀವಿನ್ನೂ ದುರಂಧರ್ ಪಾರ್ಟ್ 1 ಮೂವಿ ನೋಡಿಲ್ಲ ಅಂದರೆ ಪರವಾಗಿಲ್ಲ. ಪಾರ್ಟ್ 1 ಮೂವಿಯ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ವಿಡಿಯೋ ಡಿಸ್ಕ್ರಿಪ್ಷನ್ಲಿದೆ, ಹೋಗಿ ಚೆಕ್ ಮಾಡಿ. ನೀವು ಪಾರ್ಟ್ 1 ನೋಡಿದ್ರೆ ಪಾರ್ಟ್ 2 ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಇನ್ನು ಮೂವಿ ಕಡೆ ಬರೋದಾದ್ರೆ ಸ್ಟಾರ್ಟಿಂಗ್ ಸೀನಲ್ಲಿ ನಮಗೆ ನಮ್ಮ ಹೀರೋ ಹಂಸನ ಫ್ಲಾಶ್ ಬ್ಯಾಕ್ ಸ್ಟೋರಿಯನ್ನ ತೋರಿಸ್ತಾರೆ. ಇವನ ನಿಜವಾದ ಹೆಸರು ಜಸ್ಕಿರತ್ ಸಿಂಗ್ ಅಂತ. ಇವರಪ್ಪ ಆರ್ಮಿಲಿದ್ರು ಅಂಡ್ ಇವ್ರ ತಾತನೂ ಆರ್ಮಿಲಿದ್ರು. ಸೊ ಇವಾಗ ಜಸ್ಕಿರತ್ ಆರ್ಮಿಗೆ ಸೇರ್ಕೊಂಡಿದ್ದಾನೆ. ಒಟ್ಟಾರೆ ಇವ್ರದ್ದು ದೇಶಭಕ್ತರ ಕುಟುಂಬ. ಇನ್ನು ಇವನ್ಗೆ ಇಬ್ರು ತಂಗಿದೀರಿದ್ದಾರೆ. ಇನ್ನು ಜಸ್ಕ್ರಿತ್ನ ಎಲ್ಲರೂ ಪ್ರೀತಿಯಿಂದ ಜಸ್ಸಿ ಅಂತ ಕರೀತಾರೆ. ನೆಕ್ಸ್ಟ್ ಸೀನಲ್ಲಿ ಜಸ್ಸಿ ಅವನ ಫ್ರೆಂಡ್ ಗುರ್ಬಜ್ ಸಿಂಗ್ ಅಲಿಯಾಸ್ ಪಿಡ್ಡನ್ ಜೊತೆಗೆ ಯುಪಿಯ ಅತೀಫ್ ಅಹಮದ್ ಮನೆಗೆ ಹೋಗ್ತಾನೆ. ಇಲ್ಲಿ ಗುರ್ಬಜ್ ಅತೀಫ್ ಅಹಮದ್ ಹತ್ರ ಕೆಲವೊಂದು ಡ್ರಗ್ಸ್ಗಳನ್ನ ಪರ್ಚೇಸ್ ಮಾಡ್ತಾನೆ. ಅದ್ರ ಜೊತೆಗೆ AK-47 ಗನ್ನನ್ನು ಸಹ ಕೇಳ್ತಾನೆ. ಆಗ ಅತೀಫ್ ಅಹಮದ್ ಗನ್ ಯಾಕಪ್ಪ ಅಂತ ಕೇಳಿದಾಗ ಹುಡುಗರು ಡ್ರಗ್ಸ್ ತಗೊಳ್ಳೋ ನಶೆಯಲ್ಲಿ ದುಡ್ಡನ್ನೇ ಕೊಡಲ್ಲ, ಅದಕ್ಕೆ ಎದುರಿಸಕ್ಕೆ ಪ್ಲಸ್ ನಮ್ಮ ಸೆಕ್ಯೂರಿಟಿಗೆ ಗನ್ ಬೇಕು ಅಂತ ಕೇಳ್ತಾನೆ. ಇದಕ್ಕೆ ಸರಿ ಅಂತ ಒಂದು AK-47 ಪ್ಲಸ್ ಇನ್ನೊಂದು ಗನ್ನನ್ನ ಕೊಡ್ತಾರೆ. ಈಗ ಡ್ರಗ್ಸ್ ಮತ್ತೆ ಗನ್ನನ್ನು ತಗೊಂಡಿರುವಂತಹ ಜಸ್ಸಿ ಮತ್ತೆ ಗುರ್ಬಜ್ MLA ಸುಖ್ವೇಂದರ್ ಸಿಂಗ್ ಮನೆಗೆ ಹೋಗ್ತಾರೆ. ಈಗ ಜಸ್ಸಿ ಮುಂದೆ ಎಲ್ಲ ನಾನೇ ನೋಡ್ಕೋತೀನಿ, ನೀನ್ ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಆಗ ಗುರ್ಬಜ್ ಇನ್ನೊಂದ್ಸಲಿ ಯೋಚನೆ ಮಾಡು, ತಪ್ಪು ನಿರ್ಧಾರನ ತಗೋಬೇಡ ಅಂತಾನೆ. ಆಗ ಜಸ್ಸಿ ದೇಶನ ಅಥವಾ ಫ್ಯಾಮಿಲಿನ ಅಂತ ಬಂದ್ರೆ ಈಗ ನಾನು ಫ್ಯಾಮಿಲಿನ ಆಯ್ಕೆ ಮಾಡ್ಕೊಳ್ಳೋದು ಅಂತ ಅಲ್ಲಿಂದ ಹೋಗ್ತಾನೆ. ಈಗ ಜಸ್ಸಿ MLA ಮನೆ ಒಡೆ ನುಗ್ಗಿ ಟೆರೆಸ್ ಹತ್ತಿ ಅವ್ನ ರೂಮ್ಗೆ ಹೋಗಿ ನನ್ನ ತಂಗಿಯಲ್ಲಿ ಕಿಡ್ನಾಪ್ ಮಾಡಿ ಅವಳನ್ನ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ MLA ನಿನ್ ತಂಗಿ ಎಲ್ಲ ನಂಗೆ ಗೊತ್ತಿಲ್ಲ, ಸುಮ್ನೆ ಇಲ್ಲಿಂದ ಹೋಗು ಅಂತಾನೆ. ಅದಕ್ಕೆ ಜಸ್ಸಿ ಕೋಪದಿಂದ ಅವನ ಶೂಟ್ ಮಾಡಿ ಸಾಯಿಸ್ತಾನೆ. ಈ ಶಬ್ದಕ್ಕೆ ಅಲ್ಲಿರೋರೆಲ್ಲ ಓಡ್ ಬರ್ತಾರೆ. ಜಸ್ಸಿ ಅವ್ರನ್ನೆಲ್ಲನೂ ಶೂಟ್ ಮಾಡಿ ನನ್ನ ತಂಗಿಯಲ್ಲಿ ಅಂತ ಒಬ್ಬೊಬ್ಬನು ಕೇಳ್ತಾನೆ. ಬಟ್ ಯಾರು ರಿಪ್ಲೈ ಕೊಡಲ್ಲ. ಅದಕ್ಕೆ ಅವನ್ನೆಲ್ಲರನ್ನು ಶೂಟ್ ಮಾಡಿ ಮುಂದೆ ನುಗ್ತಾ ಇರ್ತಾನೆ. ಕೊನೆಗೆ ಒಬ್ಬನ ಮೂಗ್ ಮೇಲೆ ಶೂಟ್ ಮಾಡ್ತಾನೆ. ಆಗ ಅವನು ನನ್ನ ಬಿಟ್ಬಿಡು, ನಿನ್ನ ತಂಗಿ ಎಲ್ಲಿದ್ದಾಳೆ ಅಂತ ನಂಗೆ ಗೊತ್ತು, ಹೊರಗಡೆ ಅಲ್ಲಿ ಗದ್ದೆಯಲ್ಲಿರುವಂಥ ಶೆಡ್ಡಲ್ಲಿ ಅವನ ಕೂಡ ಹಾಕಿದೀವಿ, ಹೋಗು ಅಂತ ಹೇಳ್ತಾನೆ. ಆಗ ಜಸ್ಸಿ ಅವನನ್ನು ಶೂಟ್ ಮಾಡಿ ಶೆಡ್ ಹೊಡೆರೋ ಅವಳ ತಂಗಿನ ನೋಡ್ತಾನೆ. ಅವಳ ತಂಗಿ ತುಂಬಾನೇ ಇಂಜೂರ್ಡ್ ಆಗಿದ್ಲು. ತಂಗಿಯ ಪರಿಸ್ಥಿತಿ ನೋಡ್ದಂತ ಜಸ್ಸಿಗೆ ತುಂಬಾನೇ ಬೇಜಾರಾಗುತ್ತೆ. ನೆಕ್ಸ್ಟ್ ಇನ್ನು ಕೋರ್ಟ್ಗೆ ಶಿಫ್ಟ್ ಆಗುತ್ತೆ. ಎಲ್ಲಿ ನಮಗೆ ಫ್ಲಾಶ್ ಬ್ಯಾಕ್ ಸ್ಟೋರಿಯನ್ನ ಹೇಳ್ತಾರೆ. ಅದೇನಪ್ಪ ಅಂತಂದ್ರೆ ಈ MLA ಸುಖ್ವೇಂದರ್ ಸಿಂಗು ಮತ್ತೆ ಅವನ ಕಡೆಯವರೆಲ್ಲ ಜಸ್ಸಿ ತಂದೆಯ ಜಮೀನ್ ಮೇಲೆ ವಿವಾದವನ್ನ ಉಂಟು ಮಾಡಿ ಅದ್ರ ಮೇಲೆ ಗಲಾಟೆ ಆಗಿ ಅವರು ಆ ಜಮೀನಲ್ಲೇ ಜಸ್ಸಿಯ ತಂದೆಯನ್ನ ನೇಣ್ಗಾಕ್ತಾರೆ. ಅದಲ್ಲದೆ ಜಸ್ಸಿಯ ಇಬ್ರು ತಂಗೀರ್ನ ಬಲಾತ್ಕಾರ ಮಾಡಿ ಒಬ್ಳನ್ನ ಕ್ರೂರವಾಗಿ ಕೊಚ್ಚಾಕ್ತಾರೆ, ಇನ್ನೊಬ್ಳನ್ನ ಸೆಡ್ಡಲ್ಲಿ ಕೂಡಾಕ್ತಾರೆ. ಆದ್ರೆ ಈ ಘಟನೆ ನಡೀತಾ ಇರುವಾಗ 21 ವರ್ಷದ ಜಸ್ಸಿ ಆರ್ಮಿ ಟ್ರೈನಿಂಗ್ ಅಲ್ಲಿದ್ದ. ಯಾವಾಗ ಈ ವಿಷಯ ಅವನು ಗೊತ್ತಾಯ್ತೋ ತನ್ನ ತಂಗಿಯನ್ನ ಕಾಪಾಡಕ್ಕೋಸ್ಕರ ಇವನ್ನ ಮಾಡ್ತಾನೆ. ಈಗ ಕೋರ್ಟಲ್ಲಿ ಜಸ್ಸಿಯ ಲಾಯರು ಒಬ್ಬ ದೇಶಕ್ಕಾದಂತ ಯೋಧನ್ಗೆ ಈ ತರ ಅನ್ಯಾಯ ಆಗಿದೆ, ಅವನ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನು ಆಕ್ಷನ್ ತಗೊಂಡಿಲ್ಲ, ದೇಶ ಕಾಯೋನ್ ಮನೆಗೇನೆ ಇವತ್ತು ಯಾರು ಕಾವಲಿಲ್ದೇ ಇರೋಂಗಾಗಿದೆ, 12 ಜನ ಅವ್ರ ಅಪ್ಪನ ನೇಣ್ಗೆ ಹಾಕಿದ್ದಾರೆ, ಅವರ ತಂಗಿಯರನ್ನ ಬಲಾತ್ಕಾರ ಮಾಡಿದ್ದಾರೆ. ಇದಕ್ಕೆ ಜಸ್ಸಿ ರೋಸ್ಟಿಂದ ಈ ತರ ಮಾಡಿದಾನೆ. ಸೊ ಅದರಲ್ಲಿ ಅವ್ನ ತಪ್ಪು ಅಷ್ಟೊಂದೇನಿಲ್ಲ, ಅದಕ್ಕೆ ಅವನ ಶಿಕ್ಷೆಯನ್ನ ಕಮ್ಮಿ ಮಾಡಿ ಅಂತ ಕೇಳ್ಕೋತಾರೆ. ಅದಕ್ಕೆ ಆಪೋಸಿಟ್ ಲಾಯರ್ ಇವತ್ತೇನಾದ್ರೂ ಇವನ್ನ ಸುಮ್ಮನೆ ಬಿಟ್ರೆ ಮುಂದೆ ಬರುವಂಥ ತೀರ್ಪೆಲ್ಲ ಉಲ್ಟಂಪಲ್ಟ ಆಗುತ್ತೆ, ಇವನ್ನ ನೇನ್ಗೆ ಏರಿಸ್ಬೇಕು, ಇವ್ನು ಮಾಡಿದ ಅಪರಾಧನೇ, ಅದು ರೋಸ್ಟಿಂದ ಮಾಡಿರಲಿ ಏನಾದರೂ ಮಾಡಿರಲಿ ಇವ್ನು ಮಾಡಿದ ಅಪರಾಧನೇ ಅಂತ ಹೇಳ್ತಾರೆ. ಈಗ ಕೋರ್ಟು ಫೈನಲ್ ಸ್ಟೇಟ್ಮೆಂಟ್ಗೆ ಡೇಟ್ ಕೊಡ್ತಾರೆ. ಜಸ್ಸಿಯ ಲಾಯರು ನಿನ್ನ ನೇಣ್ಗೆಡಿಸೋದ್ರಿಂದ ಬಚಾವ್ ಮಾಡೋದು ತುಂಬಾನೇ ಕಷ್ಟ, ಅರೆ ಎದುರ್ಕೋಬೇಡ, ನಾವು ಸುಪ್ರೀಂ ಕೋರ್ಟ್ ಹತ್ರ ಹೋಗೋಣ, ಅದು ಆಗಿಲ್ಲ ಅಂದ್ರೆ ಕೊನೆಗೆ ಪ್ರೆಸಿಡೆಂಟ್ಗೆ ಲೆಟರ್ ಬರೆಯೋಣ ಅಂತ ಹೇಳ್ತಾರೆ. ಆದ್ರೆ ಜಸ್ಸಿ ಓಪ್ಲೆಸ್ ಆಗಿದ್ದ. ಈಗ ಅವನ ಫ್ರೆಂಡ್ಗೆ ನಾನು ಹೋದ್ಮೇಲೆ ನನ್ನ ತಂಗಿ ನನ್ನ ತಾಯಿಯ ಜವಾಬ್ದಾರಿ ನಿಮ್ಮ ಮೇಲಿದೆ, ಅವ್ರನ್ನ ಹುಷಾರಾಗಿ ನೋಡ್ಕೊ ಅಂತ ಹೇಳ್ತಾನೆ. ಈ ಘಟನೆಯಾಗಿ 2 ವರ್ಷಗಳಾಗುತ್ತೆ. ಫೈನಲಿ ಜಸ್ಸಿಯನ್ನ ನೇಣ್ಗೇರ್ಸೋ ದಿನ ಬರುತ್ತೆ. ಈಗ ಪೊಲೀಸವರೆಲ್ಲ ಜಸ್ಸಿಯನ್ನ ಚಂಡೀಗಢ ಜೈಲ್ಗೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಅರೆ ದಾರಿ ಮಧ್ಯದಲ್ಲಿ ಒಂದು ಗ್ಯಾಂಗು ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿ ಜಸ್ಸಿಯನ್ನ ಕಿಡ್ನಾಪ್ ಮಾಡ್ತಾರೆ. ಅಸಲಿಗೆ ಈ ಕಿಡ್ನಾಪ್ ಅನ್ನ IBಯ ಡೆಪ್ಯೂಟಿ ಡೈರೆಕ್ಟರ್ ಆದಂತಹ ಸುಶಾಂತ್ ಮತ್ತು IB ಡೈರೆಕ್ಟರ್ ಆದಂತಹ ಅಜಯ್ ಸನ್ಯಾಲ್ ಮಾಡ್ಸಿರ್ತಾರೆ. ಈಗ ಅವರು ಜಸ್ಸಿ ಹತ್ರ ನಾವು ನಿನ್ನ ನೇಣ್ಗಾಕೋದ್ರಿಂದ ಬಚಾವ್ ಮಾಡ್ತೀವಿ, ಆದ್ರೆ ಮುಂದೆ ನೀನು ನಾವ್ ಹೇಳ್ದಂಗೆ ಕೇಳಬೇಕು, ನಾವ್ ಹೇಳಿದ ಮಿಷನ್ಗೆ ನೀನು ಹೋಗ್ಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಇದರ ಪ್ರತಿಫಲವಾಗಿ ಇಂಡಿಯನ್ ಗೌರ್ನಮೆಂಟ್ ನಿನ್ನ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋತಾರೆ, ಅವರ ಜವಾಬ್ದಾರಿಯನ್ನು ಅವರೇ ತಗೋತಾರೆ ಅಂತ ಹೇಳ್ತಾರೆ. ಆಗ ಜಸ್ಸಿ ನನಗೆ ನ್ಯಾಯ ಕೊಡದೇ ಇರುವಂತಹ ಗೌರ್ಮೆಂಟು, ನನ್ನ ತಂಗಿಯನ್ನ ಕಾಪಾಡ್ಕೊಳ್ದೇ ಇರೋ ಗೌರ್ಮೆಂಟು, ಇದು ನಮ್ಮ ಮುಂದೆ ನಮ್ಮ ಮನೆಯವ್ರನ್ನ ನೋಡ್ಕೊಳ್ಳುತ್ತೆ ಅನ್ನೋ 1% ನಂಬಿಕೆ ನಂಗಿಲ್ಲ, ನನ್ನ ಒಳಗಡೆ ನ್ಯಾಯ ಮಿಷನ್ ಮಾಡೋ ಹುಮ್ಮಸ್ಸಿಲ್ಲ, ನನ್ನ ಬಿಟ್ಬಿಡಿ ಅಂತ ಕೇಳ್ಕೊತಾನೆ. ಆಗ ಅಜಯ್ ಸನ್ಯಾಲು ಪ್ರತಿಯೊಬ್ಬ ಗಂಡು ಹುಡ್ದಾಗಿಂದ ಒಂದಲ್ಲ ಒಂದು ರೀತಿ ಹೋರಾಟ ಮಾಡ್ತಾನೆ ಇರ್ತಾನೆ. ಅವನು ದೇಶಕ್ಕೋಸ್ಕರ ತನ್ನ ಪರಿವಾರಕ್ಕೋಸ್ಕರ ಹೋರಾಡ್ತಾ ಇರ್ತಾನೆ. ಅವನು ಯಾವತ್ತೂ ಪ್ರತಿಫಲಕ್ಕೆ ಅಪೇಕ್ಷೆ ಪಡಲ್ಲ. ನೀನು ಅಷ್ಟೇ, ಸುಮ್ಮನೆ ಇಲ್ಲಿ ಸಾಯಕ್ಕಿಂತ ಒಂದು ಬಿರುಗಾಳಿಯಾಗಿ ಸಾಯಿ. ಈ ಒಂದು ಮಿಷಿನಲ್ಲಿ ನಿಂಗೆ ಮೆಡಲ್ ಇರಲ್ಲ, ನಿಂಗೇನು ಪ್ರತಿಫಲ ಸಿಗಲ್ಲ, ಹಾಗೂ ಇದು ತುಂಬ ಈಸಿನೂ ಅಲ್ಲ, ಇದರಲ್ಲಿ ತುಂಬಾ ಕಷ್ಟ ಇರುತ್ತೆ. ಆದರೆ ಒಂದ್ಸಲಿ ನಿನ್ನ ಗುರಿಯನ್ನು ನೀನು ತಲುಪಿದ್ರೆ
ಮುಂದೆ ಏನ್ ಮಾಡ್ಬೇಕಂತ ನಿಂಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಹಾಗೂ ನಾವ್ ಇವತ್ತಲ್ಲ ನಾಳೆ ಸತ್ತೇ ಸಾಯ್ತೀವಿ, ಆದ್ರೆ ನಾವ್ ಬೇಗ ಸಾಯ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ತಾನೆ. ಇವಾಗ ಜೆಸ್ಸಿ ಸರಿ ಅಂತ ಒಪ್ಕೋತಾನೆ. ಅದಕ್ಕೆ ಅವನ 2 ವರ್ಷ ನ್ಯಾಷನಲ್ ಅಕಾಡೆಮಿ ಆಫ್ ಟ್ರೈನಿಂಗ್ ಅಂಡ್ ಸ್ಟ್ರಾಟಜಿಗೆ ಕಳಿಸ್ತಾರೆ. ಎಲ್ಲಿ ಅವನ್ನ ಕಂಪ್ಲೀಟ್ ಆಗಿ ಟ್ರೈನ್ ಮಾಡ್ತಾರೆ. ಇದಾಗಿದ್ದು 2 ವರ್ಷಗಳ ನಂತರ ಅಂದ್ರೆ 2004ರಲ್ಲಿ ಜೆಸ್ಸಿಯನ್ನ ಮಿಷನ್ ದುರಂದರ್ಗೆ ಕಳಿಸ್ತಾರೆ. ಕಳ್ಸೋಕ್ಕಿಂತ ಮುಂಚೆ ಜೆಸ್ಸಿಗೆ ನಿನ್ನ ಪೊಲೀಸಿಂದ ಅಟ್ಯಾಕ್ ಮಾಡಿ ಕರ್ಕೊಂಡ್ ಬಂದಿರೋದ್ರಿಂದ ನಿನ್ ಮನೆಗೆ ಪರಿಹಾರವಾಗಿ ಪ್ರತಿ ತಿಂಗಳು 30,000 ಬರುತ್ತೆ. ಅಂಡ್ ಈ 30,000 ಇನ್ನು 36 ವರ್ಷಗಳ ತಂಟ ಬರುತ್ತೆ. ಸೊ ಅದಕ್ಕೆ ನೀನು ನಿಮ್ಮ ಮನೆಯವ್ರ ಬಗ್ಗೆ ಯೋಚನೆ ಮಾಡಬೇಡ, ನಿನ್ನ ಕಂಪ್ಲೀಟ್ ಫೋಕಸ್ಸು ಮಿಷಿನ್ ಮೇಲೆ ಇರಬೇಕು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಈಗ ಜೆಸ್ಸಿ ಕಂಪ್ಲೀಟ್ ಆಗಿ ಹಮ್ಜಾ ಆಗಿ ಬದಲಾಗಿ ಅಫ್ಘಾನಿಸ್ತಾನ ಕಾಬೂಲ್ಗೆ ಹೋಗ್ತಾನೆ. ಅಂಡ್ ಕಾಬೂಲಿಂದ ಅವನು ಆಸ್ ಅ ಬಲೋಚ್ ಆಗಿ ಲಿಯಾರಿಗೆ ಬರ್ತಾನೆ. ಈಗ ಎಲ್ಲ ಕಥೆನೂ ಅವನು ಮತ್ತೊಬ್ಬ ಇಂಡಿಯನ್ ಏಜೆಂಟ್ ಆದಂತಹ ಮೊಹಮ್ಮದ್ ಆಲಮ್ಗೆ ಹೇಳ್ತಾ ಇರ್ತಾನೆ. ಈಗ ಮೂವಿ ಪ್ರೆಸೆಂಟ್ ಬರುತ್ತೆ. ಅಂದ್ರೆ 2009ರಲ್ಲಿ ರೆಹಮಾನ್ ದಕೇಟ್ ಸತ್ತ ಕಾರಣ ಅರ್ಷದ್ ಪಪ್ಪು ಕಂಪ್ಲೀಟ್ ಲಿಯಾರಿನ ತನ್ನ ವಶಕ್ಕೆ ತಗೊಳಕ್ ಹೋಗ್ತಾನೆ. ಮತ್ತೊಂದ್ ಕಡೆ ರೆಹಮಾನ್ ಕಡೆಯವರೆಲ್ಲ ರೆಹಮಾನ್ ದಕೇಟ್ನ ಅಂತಿಮ ಸಂಸ್ಕಾರವನ್ನ ಮಾಡ್ತಾರೆ. ಇನ್ನೊಂದ್ ಕಡೆ ಮೇಜರ್ ಇಕ್ಬಾಲ್ ಮತ್ತೆ SP ಚೌಧರಿ ಮಾತಾಡ್ತಾ ಇರೋದನ್ನ ತೋರಿಸ್ತಾರೆ. ಇಲ್ಲಿ ಮೇಜರ್ ಇಕ್ಬಾಲು SP ಚೌಧರಿಗೆ ನೀನ್ ಯಾಕೆ ರೆಹಮಾನ್ನ ಸಾಯಿಸ್ತೆ ಅಂತ ಕೇಳ್ತಾನೆ. ಅದಕ್ಕೆ SP ಚೌಧರಿ ರೆಹಮಾನು ಬಡೆ ಸಾಬ್ ತಮ್ಮ ನೂರ್ನ ಕಿಡ್ನಾಪ್ ಮಾಡಿ ಸಾಯಿಸಿದ, ಸೊ ಆ ದ್ವೇಷವನ್ನ ತೀರ್ಸ್ಕೊಳಕ್ ನಾನು ಈ ತರ ಮಾಡಿದೆ ಅಂತ ಹೇಳ್ತಾನೆ. ಅಸ್ಲಿಗೆ ಈ ಮೇಜರ್ ಇಕ್ಬಾಲು SP ಚೌಧರಿ ಅಂಡ್ ಪಾಕಿಸ್ತಾನ ಪೊಲಿಟಿಷಿಯನ್ ಇವರೆಲ್ಲ ಬಡೆ ಸಾಬ್ನ ಅಂಡರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ವೇಷ ಬದಲಾಯಿಸ್ಕೊಂಡ್ ಬಂದಂತಹ ಒಬ್ಬ ಸಿಕ್ಕನ್ನ ಹಾಗೂ ಅವನ ಪತ್ನಿಯನ್ನ ನಡು ರಸ್ತೆಯಲ್ಲೇ ಸುಟ್ಟಾಕ್ತಾರೆ. ನೆಕ್ಸ್ಟಿನಲ್ಲಿ ಅರ್ಷದ್ ಪಪ್ಪು ಅಂಡರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಇಂಡಿಯನ್ ಏಜೆಂಟ್ ರಿಜ್ವಾನು ಉಜೇರ್ ಹತ್ರ ಬಂದು ಅರ್ಷದ್ ಪಪ್ಪುನೇ SP ಚೌಧರಿಗೆ ಅವತ್ತು ರೆಹಮಾನ್ ದಕೇಟು ಹೋಗ್ತಾ ಇರೋ ಲೊಕೇಶನ್ ಲೀಕ್ ಔಟ್ ಮಾಡಿದ್ದು ಅಂತ ಹೇಳ್ತಾನೆ. ಆಗ ಹಮ್ಜಾ ಉಜೇರ್ಗೆ ನೀನು ಫಸ್ಟ್ SP ಚೌಧರಿನ ಸಾಯಿಸೋ ಬದಲು ಈ ಅರ್ಷದ್ ಪಪ್ಪುನ ಸಾಯಿಸು, ಆಗ ಕಂಪ್ಲೀಟ್ ಲಿಯಾರಿ ನಿನ್ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ತಾನೆ. ಆಗ ನೀನು ನಿಮ್ಮ ಅಣ್ಣನ ಪ್ರತೀಕಾರ ತೀರ್ಸ್ಕೋಬಹುದು, ಪ್ಲಸ್ ಲಿಯಾರಿ ಎಲ್ಲ ಫುಲ್ ನಮ್ ಕಂಟ್ರೋಲ್ಗೆ ಬರುತ್ತೆ ಅಂತ ಹೇಳ್ತಾನೆ. ಇದು ಕುಜೇರು ಸರಿ ಅಂತ ಒಪ್ಕೋತಾನೆ. ನೆಕ್ಸ್ಟಿನಲ್ಲಿ ಅರ್ಷದ್ ಪಪ್ಪು ಇರುವಂತಹ ಲಿಯಾರಿಯ ಕಾಲ್ಕೋಟ್ ಜಾಗಕ್ಕೆ ಹಮ್ಜಾ ಮತ್ತೆ ಉಜೇರ್ ಗ್ಯಾಂಗ್ ಸಮೇತ ನುಗ್ಗಿ ಗನ್ನಿಂದ ಫೈರ್ ಮಾಡಕ್ ಶುರು ಮಾಡ್ತಾರೆ. ಅಂಡ್ ಈ ವಾರು ನ್ಯೂಸಲ್ಲೆಲ್ಲ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಅದೇ ಟೈಮ್ಗೆ SP ಚೌಧರಿಗೆ ಜಮೀಲಿಂದ ಕಾಲ್ ಬರುತ್ತೆ. ಇಲ್ಲಿ ಜಮೀಲು ಅರ್ಷದ್ ಪಪ್ಪು ಲಿಯಾರಿಯಿಂದ ಎಸ್ಕೇಪ್ ಆಗ್ಬೋದು, ಅದಕ್ಕೆ ಲಿಯಾರಿಯಿಂದ ಹೊರಡೆ ಹೋಗೋ ಎಲ್ಲ ರೋಡ್ನು ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡು ಅಂತ ಹೇಳ್ತಾನೆ. ಈಗ ಹೊರಡೆ ಇಷ್ಟು ದೊಡ್ಡ ಬ್ಯಾಟಲ್ ನಡೆದ್ರು ಅರ್ಷದ್ ಪಪ್ಪು ಹೊರಡೆ ಬರಲ್ಲ. ಅದಕ್ಕೆ ಹಮ್ಜಾ ನಾವ್ ಹಿಂಗೆ ಇದ್ರೆ ಆಗಲ್ಲ, ಪ್ರತಿಯೊಂದು ಮನೆಗೆ ಬೆಂಕಿ ಹಚ್ಚೋಣ, ಫುಲ್ ಸಿಟಿನೇ ಬೆಂಕಿಯಿಂದ ಸುಟ್ಟಾಕಿದ್ರೆ ಒಳಗಡೆ ಇರೋನು ಪಕ್ಕ ಹೊರಗಡೆ ಬಂದೇ ಬರ್ತಾನೆ ಅಂತ ಹೇಳ್ತಾನೆ. ಇದಕ್ಕೆ ಸರಿ ಅಂತ ನೆಕ್ಸ್ಟಿನಲ್ಲಿ ಅವರು ಇಡೀ ಸಿಟಿಗೆ ಬೆಂಕಿ ಹಚ್ಚಿ ಬಾಂಬಲ್ಲಿ ಬ್ಲಾಸ್ಟ್ ಮಾಡೋಕ್ಕೆಲ್ಲ ಹೋಗ್ತಾರೆ. ಆಗ ಉಸ್ಕೊಂಡಂತ ಅರ್ಷದ್ ಪಪ್ಪು ಜಮೀಲ್ ಕಾಲ್ ಮಾಡಿ ಹೇಗಾದ್ರೂ ಮಾಡಿ ಲಿಯಾರಿಂದ ನನ್ನ ಹೊರಗಡೆ ಕರ್ಕೊಂಡು ಹೋಗು ಅಂತ ಕೇಳ್ಕೊತಾನೆ. ಅದಕ್ಕೆ ಜಮೀಲು ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾನು ಈಗಲೇ ಗಾಡಿ ಕಳಿಸ್ತೀನಿ, ಆ ಗಾಡಿ ಹತ್ಕೋ, ಅದು ನನ್ನ ಮಿಲ್ಕ್ ಫ್ಯಾಕ್ಟ್ರಿ ಹತ್ರ ಬಿಡುತ್ತೆ, ಸದ್ಯಕ್ಕೆ ನೀವು ಮಿಲ್ಕ್ ಫ್ಯಾಕ್ಟ್ರಿ ಹತ್ರ ಇರೋ, ಅಲ್ಲಿಂದ ಹೊರಗಡೆ ಕರ್ಕೊಂಬರೋ ಜವಾಬ್ದಾರಿ ನಂದು ಅಂತ ಹೇಳ್ತಾನೆ. ಅಸ್ಲಿಗೆ ಜಮೇಲಿ ಅರ್ಷದ್ ಪಪ್ಪು ಹತ್ರ ಫ್ರೆಂಡ್ಲಿಯಾಗಿ ಇರ್ಬೋದು, ಆದರೆ ಇವನು ಹಮ್ಜನ್ ಮಾವ, ಸೊ ಇವನು ಹಮ್ಜನ್ ಪರವಾಗಿ ಇರ್ತಾನೆ. ಅದಕ್ಕೆ ಇವನು ಇವಾಗೆಲ್ಲ ಮ್ಯಾಟ್ರನು ಹಮ್ಜಂಗೆ ಹೇಳ್ತಾನೆ. ಯಾವಾಗ ಅರ್ಷದ್ ಪಪ್ಪು ಮಿಲ್ಕ್ ಫ್ಯಾಕ್ಟ್ರಿ ಬರ್ತಾನೋ ಆಗ ಅಲ್ಲಿ ಉಜೇರ್ ಮತ್ತೆ ಹಮ್ಜಾ ಗ್ಯಾಂಗ್ ಇರುತ್ತೆ. ಈಗ ಅವರೆಲ್ಲ ಹಿಗ್ಗಮುಗ್ಗ ಅಂತ ಹೊಡೆದು ನೆಕ್ಸ್ಟ್ ಡೇ ಬೆಳಿಗ್ಗೆ ಉಜೇರು ಅರ್ಷದ್ ಪಪ್ಪುನ ತಲೆನ ಕತ್ತರಿಸಿ ಫುಟ್ಬಾಲ್ ಆಡ್ತಾನೆ. ಆ್ಯಂಡ್ ಈ ಎಲ್ಲ ವಿಡಿಯೋನ ಸೀಕ್ರೆಟಾಗಿ ಹಮ್ಜಾ ರೆಕಾರ್ಡ್ ಮಾಡಿ ನ್ಯೂಸ್ಗೆ ಪೊಲಿಟಿಷಿಯನ್ಸ್ಗೆಲ್ಲ ಸೆಂಡ್ ಮಾಡ್ತಾನೆ. ನೆಕ್ಸ್ಟಿನಲ್ಲಿ ಪಾಕಿಸ್ತಾನ ಪ್ರಧಾನಿ ಮಂತ್ರಿ ಆದಂತಹ ಜರ್ವರಿ, SP ಚೌಧರಿ, ಮೇಜರ್ ಇಕ್ಬಾಲ್, ಜಮೀಲು ಇವರೆಲ್ಲ ಫಾರ್ಮ್ ಹೌಸಲ್ಲಿ ಮೀಟಿಂಗಲ್ಲಿರ್ತಾರೆ. ಇಲ್ಲಿ ಪ್ರೆಸಿಡೆಂಟ್ ಜರ್ವರಿ ಉಜೇರ್ ವಿಡಿಯೋ ವೈರಲ್ ಆಗಿದೆ, ನ್ಯೂಸಲ್ಲೆಲ್ಲ ಅದೇ ಸುದ್ದಿ, ವಿರೋಧ ಪಕ್ಷದವರೆಲ್ಲ ನಮಗೆ ಏನು ಮಾಡ್ತಿದ್ದಾರೆ ಅಂತ ಕ್ವಶನ್ ಮಾಡ್ತಿದ್ದಾರೆ, ಹೇಗಾದ್ರೂ ನ್ಯೂಸ್ನ ತಣ್ಣು ಮಾಡಬೇಕು, ಏನು ಮಾಡೋದಂತೆ SP ಚೌಧರಿನ ಕೇಳ್ತಾನೆ. ಅದಕ್ಕೆ SP ಚೌಧರಿ ಮೆಡಿಕಲ್ ಕಾಲೇಜಿಂದ 4 ಜನ ಬಲೂಚ್ ವಿದ್ಯಾರ್ಥಿಗಳನ್ನ ಎಳ್ಕೊಂಬಂದು ಟೆರರಿಸ್ಟ್ ಅಂತ ಎನ್ಕೌಂಟರ್ ಮಾಡ್ತೀನಿ, ಇದರಿಂದ ನ್ಯೂಸ್ ಅವರೆಲ್ಲ ಅದನ್ನ ಕವರ್ ಮಾಡಕ್ ಹೋಗ್ತಾರೆ, ಹಾಗೆಪ್ಪ ನಾವು ಉಜೇರ್ಗೆ ಏನಾರು ಒಂದು ಗತಿ ಕನ್ಸರ್ ಆಯಿತು ಅಂತ ಹೇಳ್ತಾನೆ. ಅದಕ್ಕೆ ಜಮೀಲು ಉಜೇರ್ನ ಸಾಯಿಸೋದು ಸರಿ ಇರಲ್ಲ, ಅದಕ್ಕಿಂತ ಅವನ ಅರೆಸ್ಟ್ ಮಾಡೋದು ಬೆಟರ್ ಅಂತ ಹೇಳ್ತಾನೆ. ಇವಾಗ ಎಲ್ಲರೂ ಇದಕ್ಕೆ ಸರಿ ಅಂತ ಒಪ್ಕೋತಾರೆ. ಅಂಡ್ ಈ ಪ್ಲಾನ್ ಪ್ರಕಾರನೇ SP ಚೌಧರಿ ಮೆಡಿಕಲ್ ಕಾಲೇಜಿಂದ 4 ಜನ ಬಲೂಚ್ ವಿದ್ಯಾರ್ಥಿಗಳನ್ನ ಎನ್ಕೌಂಟರ್ ಮಾಡಿ ಸಾಯಿಸ್ತಾನೆ. ಇನ್ನು 4 ಜನ ಹುಡುಗರಲ್ಲಿ ಒಬ್ಬ ಬಲೂಚ್ ಯುನೈಟೆಡ್ ಫೋರ್ಸ್ ಲೀಡರ್ ಆದ ಶಿರಾನಿಯ ಮೊಮ್ಮಗನೂ ಇದ್ದ. ಮತ್ತೊಂದ್ ಕಡೆ ಸಿಟಿಲೆಲ್ಲ ಉಜೇರ್ನ ಅರೆಸ್ಟ್ ಮಾಡಕ್ ಹುಡುಕ್ತಾ ಇರ್ತಾರೆ. ಆಗ ಹಮ್ಜಾ ಉಜೇರ್ ಹತ್ರ ಹೋಗಿ ನಿನ್ನ ಅರೆಸ್ಟ್ ಮಾಡಕ್ಕೆ ರೇಂಜ್ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ, ನನಗೆ ಗೊತ್ತು ನೀನು ನಿಮ್ಮ ಅಣ್ಣನ ಸಾಯಿಸ್ತಂತೆ SP ಚೌಧರಿಯನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ ಅಂತ, ಅರೆ ಪ್ರತೀಕಾರ ತೀರ್ಸ್ಕೋಬೇಕಂದ್ರೆ ನಿಮ್ ಬದುಕಿರ್ಬೇಕು, ಅದಕ್ಕೆ ನಿಂಗೆ ದುಬೈ ಫ್ಲೈಟ್ ಬುಕ್ ಮಾಡಿದೀನಿ, ಬೇಗ ನೀನು ದುಬೈಗೆ ಹೋಗು, ಎಸ್ಕೇಪ್ ಆಗು, ಈ ಮ್ಯಾಟ್ರ್ ಎಲ್ಲ ಕೂಲ್ ಆದ್ಮೇಲೆ ಒಳ್ಳೆ ಸಮಯ ನೋಡ್ಕೊಂಡು SP ಚೌಧರಿನ ಸಾಯಿಸೋಣ ಅಂತ ಹೇಳ್ತಾನೆ. ಇದಕ್ಕೆ ಉಜೇರು ಸರಿ ಅಂತ ದುಬೈಗೆ ಹೋಗ್ತಾನೆ. ಆದ್ರೆ ಹಮ್ಜಾ ಎಲ್ಲಾ ವಿಷಯನೂ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾನೆ. ಅಂಡ್ ಪೊಲೀಸರು ದುಬೈಯಲ್ಲೇ ಉಜೇರ್ನ ಅರೆಸ್ಟ್ ಮಾಡಿ ಕಸ್ಟಡಿ
ಕಸ್ಟಡಿಗೆ ತಗೋತಾರೆ. ಸೊ ಈಗ ಲಿಯಾರಿನ ಆಳ್ತಾ ಇದ್ದಂತಹ ಅರ್ಷದ್ ಪಪ್ಪು ಇಲ್ಲ, ರೆಹಮಾನ್ ಇಲ್ಲ, ಮತ್ತೊಂದು ತಮ್ಮ ಉಜೈರ್ ಸಹ ಅರೆಸ್ಟ್ ಆಗಿದ್ದಾನೆ. ಅದಕ್ಕೆ ಅವಾಗ ಲಿಯಾರಿಯ ಕಂಪ್ಲೀಟ್ ಕಂಟ್ರೋಲನ್ನ ಇನ್ನು ಉಳಿದಿರುವಂತಹ ಹಂಸಾ ತಗೋತಾನೆ. ಆ್ಯಂಡ್ ಹಂಸಾ ಅನ್ಕೊಂಡಂಗೆನೆ ಲಿಯಾರಿ ಫುಲ್ ಆನ್ ಕಂಟ್ರೋಲ್ ಬರುತ್ತೆ. ಆ್ಯಂಡ್ ನಮಗೆ ಗೊತ್ತಿರೋ ಹಾಗೆ ಯಾರ ಕಂಟ್ರೋಲ್ ಲಿಯಾರಿ ಮೇಲೆ ಇರುತ್ತೋ ಅವ್ರ ಕಂಟ್ರೋಲು ಕರಾಚಿ ಮೇಲೂ ಸಹ ಇರುತ್ತೆ. ಅಲ್ಲಿಗೆ ಹಂಸಾನೇ ಈಗ ರಾಜ ಆಗಿರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಅವ್ರ ಮಾವ ಜಮೀಲ್ನ ಮೀಟ್ ಆಗಿ, ನೀವು 4 ಜನ ಬಲೂಚ್ ವಿದ್ಯಾರ್ಥಿಗಳನ್ನ ಸಾಯಿಸಿ ತಪ್ಪು ಮಾಡಿದೀರಾ, ಈಗ ಬಲೂಚ್ ಎಲ್ಲ ನಿಮ್ ಪಾರ್ಟಿ ಅಗೇನ್ಸ್ಟ್ ಇದಾರೆ, ನೀನೇನಾದ್ರು ನೆಕ್ಸ್ಟ್ ಎಲೆಕ್ಷನ್ ಗೆಲ್ಬೇಕಂದ್ರೆ ನಿಮ್ PAP ಪಾರ್ಟಿನ ಬಿಟ್ಟು MMP ಅಂದ್ರೆ ಮುಸ್ಲಿಂ ಮೂವ್ಮೆಂಟ್ ಪಾರ್ಟಿನ ಜಾಯ್ನ್ ಆಗು, ಅವ್ರ ಜೊತೆ ಒಪ್ಪಂದ ಮಾಡ್ಕೋ, ಆಗ ಮಾತ್ರ ನೀನು ಅಪ್ಕಮಿಂಗ್ ಎಲೆಕ್ಷನ್ ಗೆಲ್ಲಕ್ಕಾಗೋದು ಅಂತ ಹೇಳ್ತಾನೆ. ಇದಕ್ಕೆ ಜಮೀಲು ಒಪ್ಕೊಂಡು MMP ಪಾರ್ಟಿ ಅವ್ರ ಜೊತೆ ಸೇರ್ಕೋತಾನೆ. ಅಂಡ್ ಹಂಸಾ MMP ಪಾರ್ಟಿ ಲೀಡರ್ ಜೊತೆ ತುಂಬಾನೇ ಕ್ಲೋಸ್ ಆಗಿರ್ತಾನೆ. ಅಂಡ್ ಇದ್ರಂತಾನೆ ಅವರು ಕ್ಯಾನ್ವರ್ಸ್ ಎಲ್ಲ ಶುರು ಮಾಡ್ತಾರೆ ಹಾಗೂ ಆ ವರ್ಷ ಎಲೆಕ್ಷನ್ ಸಹ ಗೆಲ್ತಾರೆ. ಇದರಿಂದ ಹಂಸಾ ಅವ್ನು ಅನ್ಕೊಂಡಂಗೆ ಅಂಡರ್ ವರ್ಲ್ಡ್ ಪ್ಲಸ್ ಪಾಕಿಸ್ತಾನ್ ಪೊಲಿಟಿಕ್ಸ್ ಅಲ್ಲೂ ಸಹ ಇನ್ವಾಲ್ವ್ ಆಗಿರ್ತಾನೆ. ಇದಲ್ದೇನೆ ಅವನು ಆಗಾಗ ಬಲೂಚ್ ಅವ್ರನ್ನ ಸಹ ಮೀಟ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಅವ್ರ ಹತ್ರ ಬೇಕಾದಂಥ ವೆಪನ್ಸ್ಗಳನ್ನ ಸಹ ತಗೋತಾನೆ. ಆ್ಯಂಡ್ ಅವ್ರು ಬೇಕಾಗಿದ್ನೆಲ್ಲ ಕೊಡ್ತಾ ಇರ್ತಾನೆ. ಇದರಿಂದ ಕಮಿಟಿ ಲೀಡರ್ ಶೇರ್ನಿಗೆ ಹಂಸಾ ಮೇಲೆ ಒಳ್ಳೆ ಒಪಿನಿಯನ್ ಬರುತ್ತೆ. ಇದರಿಂದ ಹಂಸಾ ವೆಪನ್ ಡೀಲಿಂಗಲ್ಲೂ ಸಹ ಒಂದು ಕಂಟ್ರೋಲನ್ನು ತಗೋತಾನೆ. ಮತ್ತೊಂದು ಕಡೆ ಎಲಿನಾ ಪ್ರೆಗ್ನೆಂಟ್ ಆಗಿ ಒಂದು ಗಂಡು ಮಗುಗೆ ಜನ್ಮ ಕೊಡ್ತಾಳೆ. ಆ್ಯಂಡ್ ಹಂಸಾ ಒಂದು ದೊಡ್ಡ ಮನೆಯನ್ನು ತಗೊಂಡು ಹ್ಯಾಪಿಯಾಗಿರ್ತಾನೆ. ಒಟ್ಟಾರೆ ಹಂಸಾ ಏನು ಅನ್ಕೊಂಡಿದ್ನೋ ಅವೆಲ್ಲ ಆಗ್ತಾ ಇದೆ. ನೆಕ್ಸ್ಟ್ ಸೀನ್ ನಮಗೆ ಮೇಜರ್ ಇಕ್ಬಾಲ್ ಮನೆಯನ್ನು ತೋರಿಸ್ತಾರೆ. ಎಲ್ಲಿ ನರೇಂದ್ರ ಮೋದಿ ಅವರು PM ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇರೋದನ್ನ ತೋರಿಸ್ತಾರೆ. ಆಗ ಮೇಜರ್ ಇಕ್ಬಾಲ್ ತಂದೆ ಮೇಜರ್ ಇಕ್ಬಾಲ್ಗೆ ದಿನೇ ದಿನೇ ಪಾಕಿಸ್ತಾನಲ್ಲಿ ನಿನ್ನ ಕಂಟ್ರೋಲ್ ತಪ್ತಾ ಇದೆ, ಎಂಥ ಮಗನೆತ್ತಿ ನಾನು, ನೀನೊಬ್ಬ ಗಂಡ್ಸ, ಯಾವಾಗಲೂ ಗೆಲ್ತಾ ಇದ್ದಂತಹ PAP ಪಾರ್ಟಿ ಸೋತೋಗಿದೆ, ನಾನೇನು ಹೆಸರನ್ನು ಮಾಡಿಟ್ಟಿದ್ನೋ ಅವನ್ನೆಲ್ಲ ನೀನು ಹಾಳು ಮಾಡ್ತಾ ಇದೆಯಾ ಅಂತೆಲ್ಲ ಅವಮಾನ ಮಾಡ್ತಾನೆ. ಅದೇ ಟೈಮ್ಗೆ ಮೇಜರ್ ಇಕ್ಬಾಲ್ಗೆ ಬಡೆ ಸಾಬಿಂದ ಕಾಲ್ ಬರುತ್ತೆ. ಇಲ್ಲಿ ಬಡೆ ಸಾಬು ಕೆಲಸ ಎಲ್ಲ ಹೆಂಗೆ ನಡೀತಾ ಇದೆ, ಎಲ್ಲ ಕರೆಕ್ಟಾಗಿ ನಡೀತಾ ಇದೆ ಅಲ್ವಾ, ವೆಪನ್ಸ್ ಎಲ್ಲ ಟೈಮ್ಗೆ ಬರ್ತಿದೆ ಅಲ್ವಾ ಅಂತ ವಿಚಾರಿಸ್ಕೋತಾರೆ. ಆ್ಯಂಡ್ ಅವರು ಹಂಸನ್ ಬಗ್ಗೆನೂ ವಿಚಾರಿಸ್ತಾರೆ. ಈಗ ಹಂಸಾ ರೆಹಮಾನ್ ದಕೆಟ್ ಜಾಗದಲ್ಲಿ ಬಲೂಚ್ಗೆ ಒಳ್ಳೆ ರಾಜನ್ ಥರ ಎಂಟ್ರಿ ಕೊಡ್ತಾನೆ. ಅವನ ಬಲೂಚ್ ಅವರು ಗ್ರ್ಯಾಂಡ್ ಆಗಿ ಸ್ವಾಗತ ಮಾಡ್ತಾರೆ. ಈಗ ಅವನು ರೆಹಮಾನ್ ದಕೆಟ್ ಜಾಗದಲ್ಲಿ ಕುತ್ಕೊಂಡು ಎಲ್ಲ ವೆಪನ್ಸ್ ಅನ್ನ ಖರೀದಿ ಮಾಡ್ತಾನೆ. ಈಗ ಹಂಸಾ ಮೇಜರ್ ಇಕ್ಬಾಲ್ನ ಮೀಟ್ ಮಾಡಕ್ ಹೋಗ್ತಾನೆ. ಎಲ್ಲಿ ಮೇಜರ್ ಇಕ್ಬಾಲು ನಿನ್ನ ಬಡೆ ಸಾಬ್ ಮೀಟ್ ಮಾಡ್ಬೇಕಂತೆ, ಅದಕ್ಕೆ ನನ್ನ ಜೊತೆ ಬಾ ಅಂತ ಕರೀತಾನೆ. ಆದ್ರೆ ಹಂಸನ್ಗೆ ಸಾಕು, ನೀವೇ ಬಡೆ ಸಾಬ್ ಅನ್ಕೊಂಡ್ರೆ ನಿಮ್ಗಿಂತ ದೊಡ್ಡವ್ರು ಬೇರೆ ಯಾರೋ ಇದಾರ ಅಂತ ಕೇಳ್ತಾನೆ. ಅದಕ್ಕೆ ಹೌದು, ಅವರೇ ಇಡೀ ಪಾಕಿಸ್ತಾನ ಕಂಟ್ರೋಲ್ ತಗೊಂಡಿರೋದು, ನನ್ನ ಜೊತೆಗೆ ಬಾ, ನಿಂಗೆ ಎಲ್ಲ ಮ್ಯಾಟ್ರ್ ಗೊತ್ತಾಗತ್ತೆ ಅಂತ ಬಡೆ ಸಾಬ್ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಸ್ಲಿಗೆ ಬಡೆ ಸಾಬ್ ಬೇರೆ ಯಾರು ಅಲ್ಲ, ದಾವೂದ್ ಇಬ್ರಾಹಿಂ. ಯಾವಾಗ ಹಂಸಾ ದಾವೂದ್ ಇಬ್ರಾಹಿಂನ ನೋಡ್ತಾನೋ ಇವ್ನು ಸತ್ತೋಗಿದ್ದಾನೆ ಅನ್ಕೊಂಡಿದ್ದೆ, ಬಟ್ ಈ ಟೆರರಿಸ್ಟ್ ಇನ್ನೂ ಬದುಕಿದಾನಲ್ಲ ಅಂತ ಶಾಕ್ ಆಗ್ತಾನೆ. ಈಗ ದಾವೂದ್ ಇಬ್ರಾಹಿಂ ಕಡೆ ಬರೋದಾದ್ರೆ ಇವನಿಗೆ ತುಂಬಾನೇ ವಯಸ್ಸಾಗಿದೆ, ಒಳ್ಳೆ ಪೇಷಂಟ್ ತರ ಇದ್ದಾನೆ. ಆದ್ರೂ ಪಾಕಿಸ್ತಾನಲ್ಲಿ ನಡೆಯುವಂತ ಎಲ್ಲ ಆಕ್ಟಿವಿಟಿನೂ ಇವನ್ ಕಂಟ್ರೋಲ್ ಅಲ್ಲೇ ಇರೋದು. ಈಗ ಅವನು ಫೇಕ್ ನೋಟ್ ಪ್ರಿಂಟ್ ಮಾಡ್ತಾ ಇದ್ದಂತ ಖನಾನಿಗೆ ಈ ಬಾರಿ UP ಎಲೆಕ್ಷನ್ಗೆ 11,000 ಕೋಟಿಯನ್ನ ಕಳ್ಸು ಅಂತಾನೆ. ಅದ್ರ ಜೊತೆಗೆ ನೀನನ್ನು ಕೊಡಬೇಕಾದಂತಹ 60,000 ಕೋಟಿನೂ ಸಹ ಫೇಕ್ ನೋಟ್ ನ ಪ್ರಿಂಟ್ ಮಾಡಿ ಕಳ್ಸು ಅಂತ ಹೇಳ್ತಾನೆ. ಇದ್ರ ಜೊತೆಗೆ ಅವರು ಇಂಡಿಯಾಗೆ ಡ್ರಗ್ಸ್ ಸ್ಮಗ್ಲಿಂಗ್ ಸಹ ಮಾಡ್ತಾರೆ. ಅದ್ ಹೆಂಗಪ್ಪ ಅಂದ್ರೆ ಕರಾಚಿಲಿ ಕಮ್ಮಿ ಬೆಲೆಗೆ ಸಿಗುವಂತ ಡ್ರಗ್ಸ್ ಅನ್ನ ಇಂಡಿಯಾದಲ್ಲಿ ಇಂಡಿಯಾ ಯುವಕರಿಗೆಲ್ಲ ಡ್ರಗ್ಸ್ ಕೊಟ್ಟು ಆ ದೇಶದ ಯೂತ್ಸ್ ನ ಹಾಳು ಮಾಡ್ದಂಗೂ ಆಗುತ್ತೆ. ಒಟ್ನಲ್ಲಿ ಒಂದೇ ಕಲ್ಲಲ್ಲಿ 2 ಅಕ್ಕಿಗಳನ್ನ ಹೊಡೆದಂಗೆ. ಈಗ ಈ ಡ್ರಗ್ಸ್ ಸಪ್ಲೈ ಇನ್ಚಾರ್ಜ್ ನ ಹಂಸಾ ಮತ್ತೆ SP ಚೌಧರಿ ಕೊಡ್ತಾರೆ. ಆದ್ರೆ ಹಂಸಂಗೆ ಡ್ರಗ್ಸ್ ಸ್ಮಗ್ಲಿಂಗ್ ಮಾಡೋದು ಇಷ್ಟ ಇರಲ್ಲ, ಆದ್ರೂ ಬಲವಂತದಿಂದ ಒಪ್ಕೋತಾನೆ. ಈಗ ಡ್ರಗ್ಸ್ ಡೀಲ್ ಮಾಡಕ್ಕೆ ಪಂಜಾಬಿಂದ 3 ಜನ ಬರ್ತಾರೆ. ಆ 3 ಜನರಲ್ಲಿ ಒಬ್ಬ ಹಂಸನ ಬಾಲ್ಯದ ಗೆಳೆಯ ಗುರ್ಬಜ್ ಆಗಿರ್ತಾನೆ. ಇದು ನೋಡ್ದಂತ ಹಂಸಂಗೆ ಶಾಕ್ ಆಗುತ್ತೆ. ಎಲ್ಲಿ ಗುರ್ಬಜ್ ನನ್ನ ಐಡೆಂಟಿಫೈ ಮಾಡ್ತಾನಂತ ಟೆನ್ಷನ್ ಅಲ್ಲಿ ಇರ್ತಾನೆ, ಬಟ್ ಅವನನ್ನ ಐಡೆಂಟಿಫೈ ಮಾಡಲ್ಲ. ಈಗ ಇವ್ರು 3 ಜನನು ಸ್ಮಗ್ಲಿಂಗ್ ಸ್ಪಾಟ್ ಕರ್ಕೊಂಡ್ ಬರ್ತಾನೆ. ಇಲ್ಲಿ ಮೇಜರ್ ಇಕ್ಬಾಲು ಮತ್ತಿನ್ ಕೆಲವೊಬ್ರು ವ್ಯಕ್ತಿಗಳಲ್ಲಿ ಇರ್ತಾರೆ. ಅಸ್ಲಿಗೆ ಡ್ರಗ್ಸ್ ನೆಲ್ಲ ಸಪ್ಲೈ ಮಾಡ್ತಾ ಇರೋನು ಜಹೂರ್ ಮಿಸ್ತ್ರಿ ಅಂತ. ಇವನ್ ಬೇರೆ ಯಾರು ಅಲ್ಲ, ಪಾರ್ಟ್ 1 ಅಲ್ಲಿ ಫ್ಲೈಟ್ ಹೈಜಾಕ್ ಮಾಡಿದ್ನಲ್ಲ ಅವನೇ ಇವನು. ಇವನು ನೋಡ್ದಂತ ಹಂಸಂಗೆ ಇವನಿನ್ನ ಬದುಕಿದಾನಲ್ಲ ಅಂತ ಶಾಕ್ ಆಗುತ್ತೆ. ಈಗ ಇವನು ಲಿಸ್ಟ್ ಪ್ರಕಾರ ಭಾರತಕ್ಕೆ ಬೇಕಾದಂತಹ ಡ್ರಗ್ಸ್ನೆಲ್ಲ ಚೆಕ್ ಮಾಡಿ ಕಳಿಸ್ತಾನೆ. ಈಗ ಮೇಜರ್ ಇಕ್ಬಾಲ್ಗೆ ಇಸ್ಲಾಮಾಬಾದ್ ಅಲ್ಲಿ ಒಂದು ಮೀಟಿಂಗ್ ಇತ್ತು. ಸೊ ಹಂಸಂಗೆ ಅವ್ರ 3 ಜನ ನೋಡ್ಕೊಂತ ಹೇಳ್ತಾನೆ. ಇನ್ನು ಗುರ್ಬಾಜು ಪಾಕಿಸ್ತಾನ ಬಂದೀವಿ, ನಮ್ಗೆ ಪಾರ್ಟಿ ಗೀಟಿ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಹಂಸಾ ಸರಿ ಅಂತ ಮನೆಯಲ್ಲೇ ಪಾರ್ಟಿಯನ್ನ ಅರೇಂಜ್ ಮಾಡ್ತಾನೆ. ಇನ್ನು ಆ ಪಾರ್ಟಿಯಲ್ಲಿ ಕ್ಯಾಟ್ರಿಂಗ್ಗೆ ಇಂಡಿಯನ್ ಏಜೆಂಟ್ ಮೊಹಮ್ಮದ್ ಆಲಂನ ಕರೀತಾನೆ. ಈಗ ಎಲ್ಲರೂ ಕುಡಿದ ನಶೆಯಲ್ಲಿ ಇರ್ತಾರೆ. ಇಲ್ಲಿ SP ಚೌಧರಿ ಉಜೇರ್ನ ದುಬೈ ಜೈಲಿಂದ ಪಾಕಿಸ್ತಾನ್ ಜೈಲ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ದಾರಿ ಮಧ್ಯದಲ್ಲೇ ಅವನ ಸಾಯಿಸ್ತೀನಿ, ಆದ್ರಿಂದ ಉಜೇರ್ ಕಡಿಯೋರಾಗ್ಲಿ ಹಂಸಾ ಆಗ್ಲಿ ಯಾರು ನನ್ನ ತಡಿಬಾರ್ದು ಅಂತ ಹೇಳ್ತಾನೆ. ಇದಕ್ಕೆ ಹಂಸಾ ಸರಿ ಅಂತಾನೆ. ಅದೇ ಟೈಮ್ಗೆ ಗುರ್ಬಾಜು ಹಂಸಂಗೆ ರೆಸ್ಟ್ ರೂಮ್ ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಹಂಸಾ ಸ್ಟ್ರೈಟ್ ಹೋಗಿ ಬಳಕ್ ತಿರ್ಕೊಂತಾನೆ. ಬಟ್ ಗುರ್ಬಾಜು ನಾನು ಕುಡಿದ್ ನಶೆಲಿದ್ದೀನಿ, ಪ್ಲೀಸ್ ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಇವಾಗ ಹಂಸಾ ಸರಿ ಅಂತ ಗುರ್ಬಾಜ್ನ ರೆಸ್ಟ್ ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಗುರ್ಬಾಜ್ ರೆಸ್ಟ್ ರೂಮ್ ಅಲ್ಲಿ ಡ್ರಗ್ಸ್ ಅನ್ನ ಇಂಜೆಕ್ಟ್ ಮಾಡ್ಕೋತಾನೆ. ಅಂಡ್ ಅವನು ಹಂಸಂಗೆ ಎಷ್ಟು ವರ್ಷದಿಂದ ಇಲ್ಲಿ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಹಂಸಾ ನಾನು ಲಿಯರಿಗೆ ಬಂದು 10 ವರ್ಷದ ಮೇಲೆ ಆಯ್ತು ಅಂತಾನೆ. ಅದಕ್ಕೆ ಅವನು ಸುಳ್ಳು
ಸುಳ್ಳು ಯಾಕೆ ಹೇಳ್ತೀಯ ಜೆಸ್ಸಿ ಅಂತ ಹೇಳ್ತಾನೆ. ಇದರಿಂದ ಗೊತ್ತಾಗೋದೇನಂದ್ರೆ ಗುರ್ಬಜ್ಗೆ ಹಮ್ಜಾನೇ ಜೆಸ್ಸಿ ಅನ್ನೋ ವಿಷಯ ಗೊತ್ತಾಗಿದೆ. ಈಗ ಗುರ್ಬಜ್ ನಿನ್ನ ಒಬ್ಬ ದೇಶ ಯೋಧ ಅನ್ಕೊಂಡಿದೆ, ನೀನ್ ನೋಡಿದ್ರೆ ದೇಶದ್ರೋಹಿ ಕೆಲಸ ಮಾಡ್ತೀಯಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹಮ್ಜಾ ನೀನೇನ್ ಮಾಡ್ತೀಯ ಇಲ್ಲಿ, ನನ್ನ ತಂಗಿ ಹೆಂಗಿದ್ದಾರೆ ಅದೆಲ್ಲ ಕೇಳ್ತಾನೆ. ಅದಕ್ಕೆ ಗುರ್ಬಜು ನಾನು ನಿನ್ನ ತಂಗಿ ಮದುವೆ ಆಗಿದ್ದೀನಿ, ನಂಗೆ 2 ಮಕ್ಳಿದ್ದಾರೆ, ನನ್ನ ಕತೆ ಬಿಟ್ಟಾಕು ನೀನೇನಿಲ್ಲಿ ಮಾಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಹಮ್ಜಾ ನಾನು ಇಲ್ಲೇನೋ ಮಾಡ್ತೀನಿ, ಫಸ್ಟ್ ನೀನಿಂದ ಹೋಗು, ಈ ಸ್ಮಗ್ಲಿಂಗ್ ಎಲ್ಲ ಬಿಡು ಅಂತ ಹೇಳ್ತಾನೆ. ಆಗ ಉಜೇರ್ಗೆ ನೀನು ಇಂಡಿಯನ್ ಏಜೆಂಟ್ ಅಂತ ಡೌಟ್ ಬರುತ್ತೆ. ಆಗ ಹಮ್ಜಾ ನಿಧಾನಕ್ಕೆ ಹೇಳು ಬಾಯ್ ಬಿಡ್ಬೇಡ ಅಂತಾನೆ. ಆ್ಯಂಡ್ ಹಮ್ಜಾ ಇದರಿಂದ ದೇಶಕ್ಕೆ ಎಂತ ಪರಿಣಾಮ ಆಗುತ್ತೆ ಇವನ್ನೆಲ್ಲ ಬಿಡು ಅಂತಾನೆ. ಅದಕ್ಕೆ ಉಜೇರು ಯಾವ ದೇಶ ನಮಗೋಸ್ಕರ ಏನ್ ಮಾಡಿದೆ ಅಂತೆಲ್ಲ ವಾದಕ್ಕೆ ಬರ್ತಾನೆ. ಇವಾಗ ಇವರಿಬ್ಬರ ಮಧ್ಯೆ ಜಗಳ ಆಗುತ್ತೆ. ಇವಾಗ ಡ್ರಗ್ಸ್ ತಗೊಂಡಿರುವಂತಹ ಗುರ್ಬಜ್ಗೆ ಹಮ್ಜಾ ಒಳ್ಳೆ ದೆವ್ವದ ತರ ಕಾಣಿಸ್ತಾನೆ. ಈಗ ಇವರಿಬ್ಬರ ಮಧ್ಯೆ ಫೈಟ್ ನಡೆಯುತ್ತೆ. ಬಟ್ ಹಮ್ಜಾ ಫೈಟನ್ನು ಅವಾಯ್ಡ್ ಮಾಡಕ್ ಹೋಗ್ತಾನೆ. ಗುರ್ಬಜು ಹಮ್ಜಂಗೆ ಇಂಜೆಕ್ಟ್ ಮಾಡಕ್ ಹೋಗ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಮಿಸ್ ಆಗಿ ಗುರ್ಬಜ್ ಅವ್ನ ಕಣ್ಗೆ ಚುಚ್ಕೋತಾನೆ. ಅಂಡ್ ಗುರ್ಬಜು ಜಾರಿ ಕೆಳಗಡೆ ಬಿದ್ದು ಅವ್ನ ತಲೆ ಕೆಚ್ಚಾಕೊಂಡು ಅಲ್ಲೇ ಸತ್ತೋಗ್ತಾನೆ. ಇದರಿಂದ ಹಮ್ಜಂಗೆ ತುಂಬಾನೇ ಬೇಜಾರಾಗುತ್ತೆ. ಅದೇ ಟೈಮ್ಗೆ ಮೊಹಮ್ಮದ್ ಆಲಂ ನೀನು ಎದುರ್ಕೋಬೇಡ, ಇವನ್ನೆಲ್ಲ ನಾನು ನೋಡ್ಕೋತೀನಿ, ಇಲ್ಲಿಂದ ಹೋಗು ಅಂತಾನೆ. ಆದರೆ ಹಮ್ಜಂಗೆ ಹೋಗಕ್ಕೆ ಇಷ್ಟ ಇರಲ್ಲ. ಅದಕ್ಕೆ ನೀನು ಇಲ್ಲಿ ಮಾಡಬೇಕಾಗಿರೋ ಕೆಲಸ ತುಂಬಾನೇ ಇದೆ, ನಿನ್ನ ಅವಶ್ಯಕತೆ ನನಗಿಂತ ಹೆಚ್ಚಾಗಿದೆ, ನೀನು ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಆ್ಯಂಡ್ ಮೊಹಮ್ಮದ್ ಆಲಂನೇ ಅವನೇ ಕೊಲೆ ಮಾಡಿರೋ ಹಾಗೆ ಮುಖಕ್ಕೆ ಗಾಯ ಮಾಡಿಕೊಂಡು ಬಾಡಿಗೆಲ್ಲ ರಕ್ತ ಮಾಡಿಕೊಂಡು ಅಲ್ಲಿರ್ತಾನೆ. ಈಗ ಹಮ್ಜಾ ಒಲ್ಲದ ಮನಸ್ಸಿಂದ ಅಲ್ಲಿಂದ ಹೋಗ್ತಾನೆ. ಸ್ವಲ್ಪ ಹೊತ್ತ ಆಮೇಲೆ ಜೋರಾಗಿ ಸದ್ದು ಬರುತ್ತೆ. ಎಲ್ಲಿ ಮೊಹಮ್ಮದ್ ಆಲಂನ ಇಂಡಿಯನ್ ಏಜೆಂಟ್ ಅಂತ ಎಲ್ಲ ಇಟ್ಕೊಂಡು ಇವನೇ ಅವನ್ನ ಕೊಲೆ ಮಾಡಿರೋದು ಅಂತೆಲ್ಲ ಹೇಳ್ತಾರೆ. ಆಗ ಹಮ್ಜಾ ಬೇರೆ ವಿಧಿ ಕಂದೆ ಮೊಹಮ್ಮದ್ ಆಲಂನ ಗನ್ನಲ್ಲಿ ಶೂಟ್ ಮಾಡಿ ಸಾಯಿಸ್ತಾನೆ. ಇದಕ್ಕೆ ಇವನೊಬ್ಬ ಇಂಡಿಯನ್ ಏಜೆಂಟ್ ಇವ್ನ ಹೆಂಗೆ ಸಾಯಿಸ್ತೆ ಅಂತ ಕೇಳ್ತಾರೆ. ಅದಕ್ಕೆ ಅವನು ನಮ್ಮ ಮನೆಗೆ ಬಂದು ನಮ್ಮ ಅತಿಥಿನ ಸಾಯಿಸಿದಾನೆ, ಇವನ್ನ ಸುಮ್ಮನೆ ಬಿಡ್ಬೇಕಂತ ಆವಾಜ್ ಹಾಕಿ ಅಲ್ಲಿಂದ ಹೋಗ್ತಾನೆ. ಈ ಎಲ್ಲ ನಡವಳಿಕೆಯಿಂದ SP ಚೌಧರಿಗೆ ಹಮ್ಜನ್ ಮೇಲೆ ಸ್ವಲ್ಪ ಡೌಟ್ ಬರುತ್ತೆ. ಅದಕ್ಕೆ ಅವನು ಆ ನೈಟು ASP ಆಫೀಸರು ಉಮರ್ಗೆ ಹಮ್ಜನ್ ಮೇಲೆ ಸೀಕ್ರೆಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡು ಅಂತ ಹೇಳ್ತಾನೆ. ಇವನ್ನೆಲ್ಲ ಎಲಿನಾ ಸೀಕ್ರೆಟ್ ಆಗಿ ಕೇಳಿಸ್ಕೋತಾಳೆ. ಆಗ ಎಲಿನಾ ಹಮ್ಜನ ಬ್ಯಾಗು ಬೀರುನೆಲ್ಲ ಚೆಕ್ ಮಾಡ್ತಾಳೆ. ಆಗ ಅವಳಿಗೆ ಹಮ್ಜನ್ ಡೈರಿ ಸಿಗುತ್ತೆ. ಅಂಡ್ ಆ ಡೈರಿಲಿ ಇದ್ದಂತ ಲಿಕ್ವಿಡ್ ಎಲ್ಲ ಲೀಕ್ ಆಗಿರುತ್ತೆ. ಇದರಿಂದ ಹಮ್ಜಾ ಸೀಕ್ರೆಟ್ ಆಗಿ ಬರ್ದಿದ್ದಂತಹ ಎಲ್ಲ ವಿಷಯಗಳು ಎಲಿನಾಗೆ ಗೊತ್ತಾಗುತ್ತೆ. ಯಾವಾಗ ಹಮ್ಜಾ ಮನೆ ಬರ್ತಾನೋ ಆಗ ಎಲಿನಾ ಗನ್ ತಗೊಂಡು ನಿಂತ್ಕೊ, ನೀನೊಬ್ಬ ಇಂಡಿಯನ್ ಏಜೆಂಟ್ ಅಲ್ವಾ ಅಂತೆಲ್ಲ ಕೇಳ್ತಾಳೆ. ಅದಕ್ಕೆ ಹಮ್ಜಾ ಹೌದು ನಾನೊಬ್ಬ ಇಂಡಿಯನ್ ಏಜೆಂಟು, ಶೂಟ್ ಮಾಡು ನನ್ನ ಅಂತ ಹೇಳ್ತಾನೆ. ಅದಕ್ಕೆ ಎಲಿನಾ ಯಾಕೆ ಈ ತರ ಮಾಡಿದೆ, ಯಾಕೆ ಈ ತರ ಮೋಸ ಮಾಡಿದೆ ಅಂತ ಕೇಳ್ತಾಳೆ. ಆಗ ಹಮ್ಜಾ ನಾನು ಯಾವುದೇ ಅಮಾಯಕರನ್ನ ಸಾಯಿಸಿಲ್ಲ, ಇವರೆಲ್ಲ ಜೈಪುರ್ ಬ್ಲಾಸ್ಟ್ ಅಲ್ಲಿ 80 ಜನ, ಅಹಮದಾಬಾದ್ ಬ್ಲಾಸ್ಟ್ ಅಲ್ಲಿ 54 ಜನ, ಮುಂಬೈ ಟ್ರೈನ್ ಬ್ಲಾಸ್ಟ್ ಅಲ್ಲಿ 200 ಜನ, ಇನ್ನು ಮೊನ್ನೆ ನಡೆದಂತಹ ಮುಂಬೈ ಅಟ್ಯಾಕ್ ಅಲ್ಲಿ 150 ಜನ ಅಮಾಯಕರನ್ನ ಸಾಯಿಸಿದ್ದಾರೆ. ಇವರಿಂದ ಬರೀ ಭಾರತ ದೇಶಕ್ಕಲ್ಲ, ಇವನ್ ಪಾಕಿಸ್ತಾನಲ್ಲೂ ಸಹ ಅಪಾಯನೇ. ಇವರಿಂದ ಪಾಕಿಸ್ತಾನಲ್ಲಿರುವಂತಹ ಹಜಾರ ಕಮಿಟಿಲಿ 520 ಜನ ಅಂಡ್ ಪ್ರತಿ ವರ್ಷ 300ಕ್ಕೂ ಹೆಚ್ಚು ಬಲೂಚ್ ವಿದ್ಯಾರ್ಥಿಗಳನ್ನ ಸಾಯಿಸ್ತಾರೆ. ಅಂಡ್ ಇವರಿಂದ ಇಂಡಿಯಾದಲ್ಲದೆ ಪಾಕಿಸ್ತಾನಲ್ಲಿರುವಂತಹ ಅಮಾಯಕರನ್ನು ಸಹ ಸಾಯಿಸಿದ್ದಾರೆ. ಇವಾಗ ಹೇಳು ನಾವು ಮಾಡಿದೆಲ್ಲ ತಪ್ಪ ಅಂತ ಕೇಳ್ತಾನೆ. ಅದಕ್ಕೆ ಎಲಿನಾ ಸರಿ ನೀನ್ ಏನೇ ಮಾಡಿದ್ರು ಬೇಗ ಮಾಡು, SP ಚೌಧರಿಗೆ ನಿಮ್ಮ ಮೇಲೆ ಡೌಟ್ ಬಂದಿದೆ, ಆದ್ರೆ ಒಂದ್ ವಿಷಯ ನೆನಪಿರ್ಲಿ, ಇದರಿಂದ ನಮ್ಮ ಮಗಂಗೆ ಏನೋ ಆಗಬಾರ್ದು ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಹಮ್ಜಾ ಶೇರ್ನಿ ಹತ್ರ ಹೋಗಿ ಮೊದಲು ರೆಹಮಾನ್ ಡಕೇಟ್, ಆಮೇಲೆ ನಿಮ್ ಮೊಮ್ಮಗ, ಈಗ ಉಜೇರು, ಇನ್ನು ಎಷ್ಟು ಜನ ಬಲೂಚ್ನ SP ಚೌಧರಿ ಸಾಯಿಸ್ತಾನೋ ನಂಗೆ ಗೊತ್ತಿಲ್ಲ, ನಾಳೆ ಒಳ್ಳೆ ಸಮಯ ನೋಡ್ಕೊಂಡು ಅವನ್ನ ಸಾಯಿಸಿದ್ರೆ ನಮ್ಗೆ ಒಳ್ಳೇದು ಅಂತ ಹೇಳ್ತಾನೆ. ಈಗ ಪ್ರತೀಕಾರ ತೀರ್ಸ್ಕೊಳಕ್ಕೆ ಬಲೂಚಿಂದ ಒಬ್ಬ ಹುಡುಗ ಕಾರು ಹೊಡೆ ಹ್ಯೂಮನ್ ಬಾಂಬ್ ಆಗಿ ಬರ್ತಾನೆ. ಈಗ SP ಚೌಧರಿ ಪೊಲೀಸ್ ಸ್ಟೇಷನ್ ಇಂದ ಉಜೇರ್ನ ಎನ್ಕೌಂಟರ್ ಮಾಡಕ್ಕೆ ಏರ್ಪೋರ್ಟ್ಗೆ ಹೋಗ್ಬೇಕು. ಅಷ್ಟರಲ್ಲೇ ಅವ್ನಿಗೆ ಹಮ್ಜಾಯಿಂದ ಕಾಲ್ ಬರುತ್ತೆ. ಇಲ್ಲಿ ಹಮ್ಜಾ SP ಚೌಧರಿಗೆ ಹೊರಗಡೆ ನಿಮ್ಮನ್ನ ಸಾಯಿಸ್ಬೇಕು ಅಂತ ಬಲೂಜ್ ಹುಡುಗ ಒಬ್ಬ ಕಾಯ್ತಾ ಇದ್ದಾನೆ, ಅದಕ್ಕೆ ನೀವು ಏರ್ಪೋರ್ಟ್ಗೆ ಜೋಹರ್ ದಾರಿಲಿ ಹೋಗಿ, ಅದೇ ನಿಮ್ಗೆ ಸೇಫ್ ಅಂತ ಅಂತಾನೆ. ಹಾಗೆ SP ಚೌಧರಿ ಎಲ್ಲಿ ಹಮ್ಜಾ ಡಬಲ್ ಗೇಮ್ ಮಾಡ್ತಾನೆ ಅಂತ ASP ಆದಂತಹ ಉಮರ್ನ ಕರೆದು ನನ್ನ ಜೀವನದಲ್ಲಿ ಸುಮಾರು ಮೆಡಲ್ನ ನಾನು ಪಡ್ಕೊಂಡಿದ್ದೀನಿ, ಈಗ ನೀನೇ ಉಜೇರ್ನ ಏರ್ಪೋರ್ಟ್ ಇಂದ ಕರ್ಕೊಂಬ ಅಂತ ಜೋಹರ್ ದಾರಿಗೆ ಕಳಿಸ್ತಾನೆ. ಅಂಡ್ SP ಚೌಧರಿ ಹಮ್ಜನ್ಗೆ ಚೋಕ್ ಕೊಡ್ಬೇಕು ಅಂತ ಹಮ್ಜನ್ ಹತ್ರ ಹೋಗ್ತಾನೆ. ಈಗ SP ಚೌಧರಿ ಹಮ್ಜನ್ ಮನೆ ಕಡೆ ಬರ್ತಾರೋ ವಿಷಯನ ಪೊಲೀಸ್ ಸ್ಟೇಷನ್ ಅಲ್ಲಿರುವಂತಹ ಹಮ್ಜನ್ ವ್ಯಕ್ತಿ ಫೋನ್ ಮಾಡಿ ಹಮ್ಜನ್ಗೆ ಹೇಳ್ತಾನೆ. ಈಗ ಬಲೂಚ್ ಹುಡುಗ SP ಚೌಧರಿನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಈಗ SP ಚೌಧರಿ ಹಮ್ಜನ್ಗೆ ಕಾಲ್ ಮಾಡಿ ನೀನನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಬಟ್ ಅಷ್ಟರಲ್ಲಿ ಆ ಬಲೂಚ್ ಹುಡುಗ ಅವನಿಗೆ ಕ್ರ್ಯಾಶ್ ಮಾಡಿ ಬಾಂಬ್ ಬ್ಲಾಸ್ಟ್ ಮಾಡಿ ಸಾಯಿಸ್ತಾನೆ. ಅಲ್ಲಿಗೆ SP ಚೌಧರಿ ಸತ್ತೋಗ್ತಾನೆ. ಈಗ SP ಚೌಧರಿ ಸತ್ತೋದ್ಮೇಲೆ ಉಮರ್ಗೆ ಹಮ್ಜನ್ ಮೇಲೆ ಡೌಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ಅವನು ಸೀಕ್ರೆಟ್ ಆಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ಮತ್ತೊಂದ್ ಕಡೆ ಉಜೇರ್ಗೆ 12 ವರ್ಷ ಜೈಲ್ ಶಿಕ್ಷೆ ಆಗುತ್ತೆ. ಆಗ ಹಮ್ಜಾ ಉಜೇರ್ನ ಜೈಲಲ್ಲಿ ಮೀಟ್ ಆಗಿ ನೀನ್ ತಲೆ ಕೆಡಿಸ್ಕೋಬೇಡ, ಸ್ವಲ್ಪ ದಿನ ನೀನು ಇಲ್ಲಿರು, ಹೇಗಾದ್ರೂ ಮಾಡಿ ನೀನು ಇಲ್ಲಿಂದ ಕರ್ಕೊಂಬರೋ ಜವಾಬ್ದಾರಿ ನಂದು, ಅಲ್ಲಿವರೆಗೂ ಜೈಲಲ್ಲಿ ನಿನ್ಗೆ ಅನುಕೂಲಕ್ಕೆ ತಕ್ಕನಂತೆ ಜೈಲರ್ಗೆ ಹೇಳಿ ವ್ಯವಸ್ಥೆ ಮಾಡ್ತೀನಿ ಅಂತ ಅವನಿಗೆ ಭರವಸೆ ನೀಡಿ ಹೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಹಮ್ಜಾ ದುಬೈ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಒಂದು ಹೋಟೆಲಲ್ಲಿ ಸೀಕ್ರೆಟ್ ಆಗಿ ಅಜಯ್ ಸನ್ಯಾಲ್ ಮತ್ತೆ ಸುಶಾಂತ್ನ ಮೀಟ್ ಆಗ್ತಾನೆ. ಎಲ್ಲಿ ಹಮ್ಜಾ ದಾವೂದ್ ಇಬ್ರಾಹಿಂ ಬದುಕಿರೋ ವಿಷಯ, ಈಗ ಅವರು UP ಎಲೆಕ್ಷನ್ಗೆ ಫೇಕ್ ನೋಟ್ನ ಸಪ್ಲೈ ಮಾಡ್ತಾ ಇರೋ ವಿಷಯ, ಡ್ರಗ್ಸ್ ಸ್ಮಗ್ಲಿಂಗ್ ವಿಷಯ ಎಲ್ಲವನ್ನ ಹೇಳ್ತಾನೆ. ಆಗ ಅಜಯ್ ಸನ್ಯಾಲ್ ಸರಿ ಅವನ್ನೆಲ್ಲ ನಾವು ನೋಡ್ಕೋತೀವಿ, ಈಗ ಉರಿ ಅಟ್ಯಾಕ್ ಆಗಿರೋದ್ರಿಂದ ಇಂಡಿಯನ್ ಗೌರ್ಮೆಂಟು
ನಮಗೆ ಕಂಪ್ಲೀಟ್ ಫ್ರೀಡಮ್ ಅನ್ನ ಕೊಟ್ಟಿದೆ. ಇದು ಒಳ್ಳೆ ಸಮಯ. ನೀನ್ ಯಾವ್ದಕ್ ಕಾಯ್ತಾ ಇದ್ದೋ ಆ ಸಮಯ ಬಂದಿದೆ. ನಿನ್ ಕಂಪ್ಲೀಟ್ ಫ್ರೀಡಮ್ ಇದೆ. ಏನ್ ಮಾಡ್ತೀಯೋ, ಯಾವ ಟೆರರಿಸ್ಟ್ ನ ಸಾಯಿಸ್ಬೇಕು ಅನ್ಕೊಂಡಿದ್ದೋ ಎಲ್ಲಾರನ್ನೂ ಸಾಯಿಸಕ್ಕೆ ಒಳ್ಳೆ ಸಮಯ ಇದು. ನೀನು ಕಂಪ್ಲೀಟ್ ಫ್ರೀಡಮ್ ಇದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಎಲ್ಲ ಎವಿಡೆನ್ಸ್ನ ಇಟ್ಕೊಂಡು ಅಜಯ್ ಸನ್ಯಾಲು PM ಮತ್ತೆ ಹೋಮ್ ಮಿನಿಸ್ಟರ್ನ ಮೀಟ್ ಮಾಡಬೇಕು ಅಂತ ಹೋಗ್ತಾನೆ. ಆಗ ಅಜಯ್ ಸನ್ಯಾಲು ಇದೇ ರೈಟ್ ಟೈಮು ಆಪರೇಷನ್ ಗ್ರೀನ್ ನ ತರಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಈಗ ಇವೆಲ್ಲ ಘಟನೆ ಆಗ್ತಾ ಇರೋದು 2016 ಅಂದ್ರೆ ಆ ಟೈಮಲ್ಲೇ ಭಾರತದಲ್ಲಿ 100 ರೂಪಾಯಿ ನೋಟು 500 ರೂಪಾಯಿ ನೋಟು ಬ್ಯಾನ್ ಆಗಿದ್ದು. ಇದು ನೋಡಿದಂತ ಮೇಜರ್ ಇಕ್ಬಾಲ್ಗೆ ಮತ್ತು ಫೇಕ್ ನೋಟನ್ನ ಪ್ರಿಂಟ್ ಮಾಡಿದಂತಹ ಖನ್ನಾನಿಗೆ ಶಾಕ್ ಆಗುತ್ತೆ. ಈಗ ಖನ್ನಾನಿ ಮೇಜರ್ ಇಕ್ಬಾಲ್ಗೆ ಕಾಲ್ ಮಾಡಿ ಇಷ್ಟು ನೋಟನ್ನ ಪ್ರಿಂಟ್ ಮಾಡಿದೀವಿ, ಸಡನ್ ಆಗಿ ಇಷ್ಟು ನೋಟ್ ಬ್ಯಾನ್ ಮಾಡಿದ್ರೆ ಮುಂದಕ್ಕೆ ಏನ್ ಮಾಡೋದು, ಪ್ಲೀಸ್ ಈ ಸಮಸ್ಯೆಯಿಂದ ನನ್ನ ಕಾಪಾಡು ಅಂತ ಬೇಡ್ಕೋತಾನೆ. ಮತ್ತೊಂದ್ ಕಡೆ UPA ಹಫೀಫ್ ಅಹಮದ್ ಇಂಡಿಯಾದಲ್ಲಿ ಮೋದಿ ನೋಟ್ನೆಲ್ಲ ಬ್ಯಾನ್ ಮಾಡಿದಾನೆ. ಇನ್ನು ನೀವು ಆ ಫೇಕ್ ನೋಟನ್ನ ತರೋದ್ರಿಂದ ಏನು ಯೂಸ್ ಇಲ್ಲ. ಇವಾಗ UPA ಎಲೆಕ್ಷನ್ ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ, ಎಲ್ಲ ನಮ್ ಕೈ ತಪ್ಪು ಹೋಗಿದೆ ಅಂತ ಹೇಳ್ತಾನೆ. ಈಗ ಖನ್ನಾನಿ ಹಮ್ಜಂಗೆ ಕಾಲ್ ಮಾಡಿ ಏನ್ ಮಾಡೋದು, ನಮ್ ಬರ್ಬಾದಾಗ ಹೋಗಿದ್ದೀನಿ, ನನ್ನ ಕಾಪಾಡು ಅಂತ ಕೇಳ್ತಾನೆ. ಅದಕ್ಕೆ ಹಮ್ಜಾ ಈಗ ನಿಮ್ ಜೊತೆ ಯಾರು ಇದಾರ ಅಂತ ಕೇಳ್ತಾನೆ. ಅದಕ್ಕೆ ಅವನು ಇಲ್ಲ ಅಂತಾನೆ. ಆಗ ಹಮ್ಜಾ ರಿಜ್ವಾನ್ ಜೊತೆ ಗಾಡಿಲಿ ಆ ಫೇಕ್ ನೋಟ್ ಇರುವಂತ ಫ್ಯಾಕ್ಟ್ರಿಗೆ ಬರ್ತಾನೆ. ಇಲ್ಲಿ ಖನ್ನಾನಿ ಆ ಫೇಕ್ ನೋಟನ್ನೆಲ್ಲ ತೋರಿಸಿ ಈ ನೋಟನ್ನ ಎತ್ಕೊಂಡು ನೀನ್ ಏನ್ ಮಾಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಹಮ್ಜಾ ನಾನೇನೋ ಮಾಡ್ತೀನಿ ಬಾ ಅಂತ ಟೆರೆಸ್ ಕರ್ಕೊಂಡು ಹೋಗ್ತಾನೆ. ಟೆರೆಸ್ ಅಲ್ಲಿ ಹಮ್ಜಾ ಖನ್ನಾನಿಗೆ ಇಗ್ಗಮುಗ ಅಂತ ಹೊಡೆದು ನಮ್ ದೇಶಕ್ಕೆ ಈ ತರ ಮಾಡ್ತೀಯ ಅಂತ ಹೊಡಿತಾನೆ. ಆಗ ಖನ್ನಾನಿಗೆ ಹಮ್ಜಾ ಒಬ್ಬ ಇಂಡಿಯನ್ ಏಜೆಂಟ್ ಅಂತ ಗೊತ್ತಾಗುತ್ತೆ. ಈಗ ಹಮ್ಜಾ ನಿಮ್ಮನ್ನ ಸಾಯಿಸ್ಬೇಕು ಅಂತಾನೆ 15 ವರ್ಷ ಪಾಕಿಸ್ತಾನಲ್ಲಿ ಸುಮ್ನೆ ಇದ್ದ, ಈಗ ಟೈಮ್ ಬಂದಿದೆ ಅಂತ ಅವನ ಮೇಳೆಂದ ಕೆಳಗಡೆ ನುಗ್ಗಿ ಸಾಯಿಸ್ತಾನೆ. ಹಾಗೂ ಇದನ್ನ ಸೂಸೈಡ್ ಅನ್ನೋ ರೀತಿ ತೋರಿಸ್ತಾನೆ. ಈಗ ಹಮ್ಜಾ ಕೊಟ್ಟಿರೋ ಇನ್ಫಾರ್ಮೇಶನ್ ಪ್ರಕಾರ ಅಜಯ್ ಸನ್ಯಾಲು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ UPA ಪೊಲಿಟಿಷಿಯನ್ ಹಫೀಫ್ ಅಹಮದ್ ನ ಅರೆಸ್ಟ್ ಮಾಡಿಸ್ತಾರೆ. ಇದಾದ್ಮೇಲೆ ಹಮ್ಜಾ ಮುಂಬೈ ಟ್ರೈನ್ ಬ್ಲಾಸ್ಟ್, ಜೈಪುರ್ ಬ್ಲಾಸ್ಟ್, ಅಹಮದಾಬಾದ್ ಬ್ಲಾಸ್ಟ್ ಇದೆಲ್ಲದರಲ್ಲಿ ಇನ್ವಾಲ್ವ್ ಆದಂತ ಟೆರರಿಸ್ಟ್ಗಳನ್ನ ಒಬ್ಬೊಬ್ಬರಾಗೆ ಹಮ್ಜಾ ಮತ್ತೆ ರಿಜ್ವಾನು ಅವ್ರ ಹುಡುಗರನ್ನ ಕಲ್ಸಿ ಸಾಯಿಸ್ತಾರೆ. ಅಂಡ್ ಒಬ್ಬೊಬ್ರು ಇಂಡಿವಿಜುವಲ್ ಆಗಿ ಶೂಟ್ ಮಾಡಿ ಸಾಯಿಸ್ತಾರೆ. ಅಂಡ್ ಕೊನೆಗೆ ಅವರು ಏರ್ಪೋರ್ಟ್ ಅಟ್ಯಾಕ್ ಮಾಡಿದಂತಹ ಜಾವ್ರು ಮಿಸ್ಟ್ರಿನ ಇಟ್ಕೊಂಡು ಅಜಯ್ ಸನ್ಯಾಲ್ಗೆ ವಿಡಿಯೋ ಕಾಲ್ ಮಾಡಿ ಅವತ್ತು ಇವನೇ ಅಲ್ವಾ ಏರ್ಪೋರ್ಟ್ ಅಲ್ಲಿ ಜೈ ಹಿಂದ್ ಅನ್ನಕ್ಕೆ ಬಿಡದೆ ಹೋದವನು, ಅಷ್ಟು ಜನ ಇನ್ನೋಸೆಂಟ್ ನ ಸಾಯಿಸ್ತವನು ಅಂತ ಹೇಳಿ ಅವ್ನ್ ಕೊಡ್ದು ಅವ್ನ ಬಾಯಿಲಿ ಜೈ ಹಿಂದ್ ಅನ್ಸಿ ಕೊನೆಗೆ ಅವನ್ನ ಸಾಯಿಸ್ತಾನೆ. ಅಂಡ್ ಈ ಎಲ್ಲಾ ಘಟನೆಯನ್ನು ಹಮ್ಜಾನೇ ಮಾಡ್ತಾ ಇರೋದು ಅಂತ ಎಲ್ಲೋ ಹೊರಡೆ ಬರಲ್ಲ. ಈಗ ಹಮ್ಜಾ ಮತ್ತೆ ಬಡೆ ಸಾಬ್ನ ಮೀಟ್ ಮಾಡ್ಬೇಕಿರುತ್ತೆ. ಅದಕ್ಕೆ ಅವನು ಡೈ ಮೀಟಲ್ ಮರ್ಕ್ಯೂರಿಯನ್ನ ತಗೊಂಡು ಅದನ್ನ ಮೆಲ್ಟ್ ಮಾಡಿ ಅವನ ಕೈ ಮೇಲೆ ಟ್ರಾನ್ಸ್ಪರೆಂಟ್ ಬ್ಯಾಂಡೇಜ್ ಹಾಕೊಂಡು ಅದ್ರ ಮೇಲೆ ಆ ಸೊಲ್ಯೂಷನ್ ನ ಹಾಕೋತಾನೆ. ಇದರಿಂದ ಯಾವಾಗ ಹಮ್ಜನ್ ಕೈನ ಯಾರು ಮುಟ್ಟುತ್ತಾರೋ ಅವರ ಸ್ಕಿನ್ಗೆ ಆ ಸೊಲ್ಯೂಷನ್ ಹೋಗಿ ಅದು ದೇಹಕ್ಕೆ ಹೋಗಿ ಅದು ವಿಷವಾಗಿ ಕನ್ವರ್ಟ್ ಆಗಿ ಅವರು ಸಾಯ್ತಾರೆ. ಈಗ ಹಮ್ಜಾ ದಾವೂದ್ ಇಬ್ರಾಹಿಂನ ಮೀಟ್ ಮಾಡ್ತಾನೆ. ಮಾತುಕತೆ ಎಲ್ಲ ಆದ್ಮೇಲೆ ಅವ್ನಿಗೆ ಶೇಕ್ ಹ್ಯಾಂಡ್ ಕೊಡೋಕೆ ಅಂತ ಹೋಗ್ತಾನೆ. ಬಟ್ ಅಷ್ಟರಲ್ಲಿ ಅವ್ನ್ ಕೆಮ್ಮದ್ರಿಂದ ನರ್ಸು ಹಮ್ಜನ್ಗೆ ಹ್ಯಾಂಡ್ ಶೇಕ್ ಮಾಡಕ್ಕೆ ಬಿಡಲ್ಲ. ಆಗ ಹಮ್ಜನ್ಗೆ ಸ್ವಲ್ಪ ಬೇಜಾರಾಗುತ್ತೆ. ಮತ್ತೊಂದ್ ಕಡೆ ASP ಉಮರ್ಗೆ ಇವರಿಂದ ಹಮ್ಜಾನ್ ಇರೋದು ಅಂತ ಡೌಟ್ ಬರುತ್ತೆ. ನೆಕ್ಸ್ಟ್ ಸೀನಲ್ಲಿ ಜೈಲಲ್ಲಿರುವಂತಹ ಹಫೀಫ್ ಅಹಮದ್ ಹೆಲ್ತ್ ಇಶ್ಯೂ ಅನ್ಕೊಂಡು ಹೊರಡೆ ಬರ್ತಾನೆ. ಅವ್ನು ಮೀಡಿಯಾದವ್ರ ಜೊತೆ ಮಾತಾಡ್ತಾ ಇರುವಾಗಲೇ ಅವನ ಗುಂಡಿಕ್ಕಿ ಸಾಯಿಸ್ತಾರೆ. ಈ ನ್ಯೂಸ್ನೆಲ್ಲ ಇಕ್ಬಾಲು ಮನೇಲಿ ನೋಡ್ತಾನೆ. ಅದೇ ಟೈಮ್ಗೆ ಅವರಪ್ಪ ಈಗ ಇಂಡಿಯಾದಲ್ಲಿ ನೀನ್ ಏನ್ ಮಾಡಕ್ ಹೋಗಲ್ಲ, ಎಲ್ಲರೂ ಸಾಯ್ತಾ ಇದಾರೆ, ನಾನು ಕಟ್ಟಿದ ಸಾಮ್ರಾಜ್ಯನೆಲ್ಲ ನೀನು ಮುಳುಗಿಸ್ತಾ ಇದ್ಯಾ, ನೀನೊಬ್ಬ ಗನ್ಸ ಅಂತೆಲ್ಲ ಬೈತಾರೆ. ಇದಕ್ಕೆ ಇಕ್ಬಾಲ್ಗೆ ಹೆವಿ ಕೋಪ ಬರುತ್ತೆ. ಅದಕ್ಕೊಂದು ಕೋಪದಿಂದ ಅವ್ರ ಅಪ್ಪನೇ ಸಾಯಿಸ್ತಾನೆ. ಈಗ ಅವನ ಪ್ಲಾನ್ ಪ್ರಕಾರ ಅವನ ISI ಟ್ರೈನ್ಡ್ ಆಗಿರೋ ಹುಡುಗನ ಆಯ್ಕೆ ಮಾಡಿ ಮತ್ತೆ ಇಂಡಿಯಾ ಮೇಲೆ ಒಂದು ಟೆರರ್ ಅಟ್ಯಾಕ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೋತಾನೆ. ಅದಕ್ಕೆ ಹಮ್ಜನ ವೆಪನ್ ತಗೊಂಬ ಅಂತಾನೆ. ಈಗ ಹಮ್ಜಾ ಇಕ್ಬಾಲ್ ಇರೋ ಜಾಗಕ್ಕೆ ವೆಪನ್ ತಗೊಂಡು ಹೋಗ್ತಾನೆ. ಅದೇ ಟೈಮ್ಗೆ ACP ಉಮರು ಹಮ್ಜನ್ ಮನೆಗೆ ನುಗ್ಗಿ ಹಮ್ಜನ್ ಮಗನ ಕಂಪೌಂಡ್ ಅಲ್ಲಿ ಇಟ್ಕೊಂಡು ಎಲಿನಾಗೆ ಹೇಳು ಹಮ್ಜಾ ಒಬ್ಬ ಇಂಡಿಯನ್ ಏಜೆಂಟ ಇಲ್ವಾ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಅದಕ್ಕೆ ಎಲಿನಾ ತನ್ನ ಮಗನ್ ಕಾಪಾಡ್ಕೊಳ್ಳೋಕೋಸ್ಕರ ಹೌದು ಅಂತ ಒಪ್ಕೋತಾಳೆ. ಈ ವಿಷಯ ಗೊತ್ತಾದಂತ ಉಮರು ಇಕ್ಬಾಲ್ಗೆ ಕಾಲ್ ಮಾಡಿ ಹಮ್ಜಾ ಒಬ್ಬ ಇಂಡಿಯನ್ ಏಜೆಂಟ್ ಅಂತ ಹೇಳ್ತಾನೆ. ಈಗ ಇಕ್ಬಾಲು ಹಮ್ಜಾ ಹೇಗಿರು ನನ್ನ ಹತ್ರನೇ ಬರ್ತಾನೆ, ಇಲ್ಲೇ ಅವನ ಸಾಯಿಸನ ಅಂತ ಪ್ಲಾನ್ ಮಾಡ್ತಾನೆ. ಈಗ ಹಮ್ಜಾ ವೆಪನ್ ನ ತಗೊಂಡು ಇಕ್ಬಾಲ್ ಹತ್ರ ಬರ್ತಾನೆ. ಇಲ್ಲಿ ಇಕ್ಬಾಲ್ ಅವ್ರ ಗ್ಯಾಂಗು ಪ್ಲಸ್ ಹಮ್ಜಾ ಒಂದು ರೂಮ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಇಕ್ಬಾಲು ಹಮ್ಸನ್ಗೆ ಮಾತಾಡ್ಕೊಂಡೆ ಅವನ ಬೆನ್ನಿಂದ ಚೂರಿ ಚುಚ್ತಾನೆ. ಅದಾದ್ಮೇಲೆ ಅದೇ ಚೂರಿ ತಗೊಂಡು ಅವ್ನ ಭುಜಕ್ಕೆ ಸಹ ಚುಚ್ತಾನೆ. ಆದ್ರೆ ಹಮ್ಜಾ ಯಾವ್ದೇ ಅಟ್ಯಾಕ್ ಮಾಡಲ್ಲ. ಯಾಕಪ್ಪ ಅಂದ್ರೆ ಹಮ್ಜಾ ಆಲ್ರೆಡಿ ಅವ್ನು ಪ್ಲಾನ್ ಮಾಡ್ಕೊಂಡಿರ್ತಾನೆ. ಅದೇನಪ್ಪ ಅಂದ್ರೆ ಅವನಲ್ಲಿ ಬರೋಕ್ಕಿಂತ ಮುಂಚೆ ಶೇರಿನಿ ಹತ್ರ ಮೀಟ್ ಆಗಿ ಈ ISI ಅವರು ಸುಮಾರು ಜನ ಬಲೂಚನ್ನ ಸಾಯಿಸಿದ್ದಾರೆ, ಇವತ್ತು ಅವರೆಲ್ಲ ಒಗ್ಗೂಡ್ತಾ ಇದಾರೆ, ಇದೇ ಬೆಸ್ಟ್ ಟೈಮು ನಾವು ಪ್ರತೀಕಾರ ತೀರ್ಸ್ಕೊಳಕ್ಕೆ, ನೀವೆಲ್ಲ ಪಾಕ್ ಆರ್ಮಿ ಡ್ರೆಸ್ ಅಲ್ಲಿ ಬನ್ನಿ ಅಂಡ್ ಆ ವೆಪನ್ ಕೆಡೆ ಬಾಂಬನ್ನ ಫಿಕ್ಸ್ ಮಾಡಿ ಇವತ್ತು ಅವರೆಲ್ಲರೂ ಒಟ್ಟಿಗೆ ಸಾಯ್ಲಿ ಅಂತ ಪ್ಲಾನ್ ಮಾಡ್ತಾನೆ. ಇದ್ರಂತೆ ಸುತ್ತ ISI ಸರೌಂಡಿಂಗ್ ಅಲ್ಲಿ ಇರುವಂತಹ ಆರ್ಮಿ ವೇಷ ಹಾಕೊಂಡಿರೋರೆಲ್ಲ ಬಲೂಚೆ ಆಗಿರ್ತಾರೆ. ಅಂಡ್ ಹಮ್ಜಾ ರಿಜ್ವಾನ್ಗೆ ಕರೆಕ್ಟ್ ಆಗಿ 12 ಗಂಟೆಗೆ ಬ್ಲಾಸ್ಟ್ ಮಾಡು, ಬೈ ಚಾನ್ಸ್ ನಾನು ವಾರ್ಡೆ ಇದ್ರು ನೀನ್ ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ತಾನೆ. ಇದ್ರಂತೆ ರಿಜ್ವಾನ್ ಬ್ಲಾಸ್ಟ್ ಮಾಡ್ತಾನೆ. ಆಗೋ ಬಿಲ್ಡಿಂಗ್ ಎಲ್ಲ ಬ್ಲಾಸ್ಟ್ ಆಗುತ್ತೆ. ವಾರ್ಡೆ ಇರುವಂತಹ ಟೆರರಿಸ್ಟ್ ಸಾಯ್ತಾರೆ. ಅಂಡ್ ಹಮ್ಜಾನು ಸ್ವಲ್ಪ ಇಂಜೂರ್ಡ್ ಆಗ್ತಾನೆ. ಈಗ ಇಕ್ಬಾಲು ಸ್ವಲ್ಪ ಇಂಜೂರ್ಡ್ ಆಗಿರ್ತಾನೆ. ಆದ್ರೂ ಅವ್ನು ಹಮ್ಜನ್ ವಿರುದ್ಧ ಪ್ರತೀಕಾರ ತೀರ್ಸ್ಕೊಳಕ್ಕೆ ಹಮ್ಜನ್ ಜೊತೆ ಫೈಟ್ ಮಾಡ್ತಾನೆ. ಅಂಡ್ ಬ್ಲಾಸ್ಟ್ ಆದಾಗ ವಾರ್ಡೆ ಇರುವಂತ ISI ಟೆರರಿಸ್ಟ್ಗಳು ಬಲೂಚ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈಗ ಇವರಿಬ್ರು ನಡುವೆ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತೊಂದ್ ಕಡೆ ಹಮ್ಜಾ ಮತ್ತೆ ಇಕ್ಬಾಲ್ ನಡುವೆ ಹೆವಿ ಫೈಟ್ ನಡೆಯುತ್ತೆ. ಅಂಡ್ ಫೈನಲಿ ಹಮ್ಜಾ ಇಕ್ಬಾಲ್ ಅನ್ನ ಸಾಯಿಸ್ತಾನೆ. ಅಂಡ್ ಮತ್ತೊಂದ್ ಕಡೆ ಶೇರ್ನಿ ಮತ್ತೆ ಬಲೂಚ್ ಅವರು ಎಲ್ಲ ISI ಟೆರರಿಸ್ಟ್ ನ ಸಾಯಿಸ್ತಾರೆ.
ಈಗ ಹಂಸ ಕೊನೆಯದಾಗಿ ಎಲಿನಾಗೆ ಕಾಲ್ ಮಾಡ್ತಾನೆ. ಎಲಿನಾಗೆ ಮತ್ತೆ ನಾನು ನಿನ್ನ ನೋಡಕ್ಕಂತೂ ಆಗಲ್ಲ, ಇದು ನಮ್ಮ ಲಾಸ್ಟ್ ಕಾಲು. ಇದಕ್ಕೆ ಎಲಿನಾ ತುಂಬಾನೇ ಎಮೋಷನಲ್ ಆಗ್ತಾಳೆ. ಆಗ ಹಂಸ ನನ್ನ ನಿಜವಾದ ಹೆಸರು ನಿಂಗೆ ಗೊತ್ತಿಲ್ಲ ಅಲ್ವಾ, ನಿಜವಾದ ಹೆಸರು ಜಸ್ಕ್ರೀತ್ ಅಂತ ಹೇಳ್ಬಿಟ್ಟು ಎಲಿನಾ ಜೊತೆ ಕೊನೆಯದಾಗಿ ಎಮೋಷನಲ್ ಆಗಿ ಮಾತಾಡಿ ಕಾಲ್ ಕಟ್ ಮಾಡ್ತಾನೆ. ಈಗ ಉಮರು ಪೊಲೀಸ್ ಫೋರ್ಸ್ನ ಕರ್ಕೊಂಡ್ಬಂದು ಹಂಸನ ಅರೆಸ್ಟ್ ಮಾಡ್ತಾನೆ. ಆ್ಯಂಡ್ ಪಾಕಿಸ್ತಾನ್ ಪೊಲೀಸರು ಹಂಸಂಗೆ ಟಾರ್ಚರ್ ಕೊಟ್ಟು ಇಂಡಿಯಾ ಬಗ್ಗೆ ಕೇಳ್ತಾರೆ. ಬಟ್ ಹಂಸ ಒಂದು ಇನ್ಫಾರ್ಮೇಶನ್ ಹೇಳಲ್ಲ. ಅದೇ ಟೈಮ್ಗೆ ಪಾಕಿಸ್ತಾನ್ ಲೆಫ್ಟಿನೆಂಟ್ ಜನರಲ್ ಶನ್ಸದ್ ಖಾನ್ಗೆ ಅಜಯ್ ಸನ್ಯಾಲಿಂದ ಕಾಲ್ ಬರುತ್ತೆ. ಇಲ್ಲಿ ಅಜಯ್ ಸನ್ಯಾಲು ನಮ್ಮ ಏಜೆಂಟ್ ಸಿಕ್ಕಾಕೊಂಡಿರೋ ವಿಷಯ ಗೊತ್ತಾಯ್ತು, ಅದಕ್ಕೆ ಅವನ್ನ ಮರ್ಗರ ಹಿಲ್ಸ್ಗೆ ಬಿಡಿ, ಅಲ್ಲಿಂದ ಪ್ರೈವೇಟ್ ಜೆಟ್ ಮುಖಾಂತರ ಅವನ್ನ ಇಂಡಿಯಾ ಕರ್ಸ್ಕೋತೀವಿ ಅಂತ ಹೇಳ್ತಾನೆ. ಅದಕ್ಕೆ ಜನರಲ್ ಒಪ್ಪಲ್ಲ. ಆಗ ಅಜಯ್ ಸನ್ಯಾಲು ಸರಿಯಾಗಿದ್ರೆ ಒಂದು ವಿಡಿಯೋ ಕಳಿಸಿ ನೋಡಿ ಅಂತ ಕಳಿಸ್ತಾನೆ. ಆ ವಿಡಿಯೋದಲ್ಲಿ ಜನರಲ್ ಪಾಕಿಸ್ತಾನ್ ನ್ಯೂಕ್ಲಿಯರ್ ಮಿಷನ್ ಇನ್ಫಾರ್ಮೇಶನ್ ನ ಪಾಕಿಸ್ತಾನ್ ವಿರೋಧಿ ರಾಷ್ಟ್ರವಾದಂತಹ ಇಸ್ರೇಲ್ಗೆ ಹಾಗೂ ಯಹೂದಿಗಳಿಗೆ ದುಡ್ಗೋಸ್ಕರ ಲೀಕ್ ಔಟ್ ಮಾಡ್ತಾ ಇರ್ತಾನೆ. ಅಂಡ್ ಈ ವಿಡಿಯೋ ನೋಡಿದಂತಹ ಜನರಲ್ಗೆ ಶಾಕ್ ಆಗಿ ಎಲ್ಲ ಆಫೀಸರ್ಸ್ನು ಹೊರಡೆ ಕಳಿಸ್ತಾನೆ. ಈಗ ಅವನು ಅಜಯ್ ಸನ್ಯಾಲ್ಗೆ ಇವನೊಬ್ಬ ಇಂಡಿಯನ್ ಏಜೆಂಟ್ ಅಂತ ಹಿಡ್ಕೊಂಡ್ ಬಂದಿದೀವಿ, ಇವಾಗ ಇವನ್ನ ಬಿಟ್ರೆ ಇವನ್ ಬದಲು ಬೇರೆ ಯಾರನ್ನ ಫಿಟ್ ಮಾಡೋದು ಅಂತ ಕೇಳ್ತಾನೆ. ಅದಕ್ಕೆ ಹಂಸ ಉಜೇರ್ ಅಂತಾನೆ. ಇದರಿಂದ ಜೈಲಲ್ಲಿರುವಂಥ ಉಜೇರ್ನ ಇಂಡಿಯನ್ ಏಜೆಂಟ್ ಅಂತ ಫಿಟ್ ಮಾಡಿ ಲೈಫ್ ಟೈಮ್ ಜೈಲ್ ಶಿಕ್ಷೆ ಆಗುತ್ತೆ. ಈಗ ಜನರಲ್ಲು ಅಜಯ್ ಸನ್ಯಾಲ್ ಹೇಳ್ದಂಥ ಲೊಕೇಶನ್ಗೆನೆ ಹಂಸನ ಬಿಡ್ತಾನೆ. ಅಲ್ಲಿಂದ ಹಂಸನ ಪಿಕಪ್ ಮಾಡಕ್ಕೆ ಒಂದು ಗಾಡಿ ಬರುತ್ತೆ. ಆ ಗಾಡಿ ಒಳಗಡೆ ಹಂಸನ್ ಮಾವ ಜಮೀಲ್ ಇರ್ತಾನೆ. ಇದನ್ನ ನೋಡ್ದಂಥ ಹಂಸಂಗೆ ಶಾಕ್ ಆಗುತ್ತೆ. ಅಸ್ಲಿಗೆ ಜಮೀಲು ಸಹ ಒಬ್ಬ ಇಂಡಿಯನ್ ಏಜೆಂಟ್ ಆಗಿರ್ತಾನೆ. ಇವನು ಕಳೆದ 45 ವರ್ಷಗಳಿಂದ ಪಾಕಿಸ್ತಾನಲ್ಲೇ ಇದ್ದು ಪಾಕಿಸ್ತಾನ್ ಪೊಲಿಟಿಕ್ಸ್ನ ತನ್ನ ಕಂಟ್ರೋಲ್ಗೆ ತಗೊಳಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅಂಡ್ ಇವನೇ ಚೆನ್ನಾಗಿರುವಂತಹ ದಹೌದ್ ಇಬ್ರಾಹಿಂಗೆ ಡೈಮೀಟಲ್ ಮರ್ಕ್ಯೂರಿ ಸೊಲ್ಯೂಷನ್ ಕೈಗೆ ಹಾಕೊಂಡು ಅವ್ನ ಕೈ ಶೇಕ್ ಮಾಡಿ ಇವತ್ತು ಅವನ್ನ ಬೆಡ್ಡಲ್ಲೇ ಮಲ್ಗೋ ತರ ಮಾಡಿರ್ತಾನೆ. ಈಗ ಜಮೀಲು ಪಾಕಿಸ್ತಾನಲ್ಲಿರೋ ನೀನು ಹೆಂಡತಿ ಮಕ್ಳನ್ನ ಮರ್ತ್ಬಿಡು, ಅವಳು ನಮ್ಮ ಮಗಳು, ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ, ಅವಳನ್ನ ಮರ್ತ್ರೆ ನಿಂಗೆ ಒಳ್ಳೇದು ಅಂತ ಹೇಳ್ತಾನೆ. ಅಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ಎಲಿನ ಯಾವಾಗ ಉಮರ್ಗೆ ಹಂಸ ಒಬ್ಬ ಇಂಡಿಯನ್ ಏಜೆಂಟ್ ಅಂತ ಹೇಳಿರ್ತಾಳೋ ಆವಾಗಲೇ ಅವಳು ಅವ್ರ ಅಪ್ಪಂಗೂ ನಡೆದೆಲ್ಲ ವಿಷಯನೂ ಫೋನ್ ಮಾಡಿ ಹೇಳಿರ್ತಾಳೆ. ಇದರಿಂದ ಜಮೀಲು IB ಡೈರೆಕ್ಟರ್ಗೆ ಕಾಲ್ ಮಾಡಿ ಈ ಪ್ಲ್ಯಾನ್ನ ರೆಡಿ ಮಾಡ್ತಾರೆ. ಈಗ ಹಂಸನ ಜೆಟ್ ಬರುತ್ತೆ. ಅವ್ನು ಇಂಡಿಯಾಗೆ ಹೋದ್ಮೇಲೆ ಅಜಯ್ ಸನ್ಯಾಲ್ನ ಮೀಟ್ ಮಾಡ್ತಾನೆ. ಇಲ್ಲಿ ಹಂಸ ಪಾಕಿಸ್ತಾನಲ್ಲಿದ್ದಾಗ ಏನೇನು ಇನ್ಫಾರ್ಮೇಷನ್ ಪಡ್ಕೊಂಡಿದ್ನೋ ಅವನ್ನೆಲ್ಲಾನು ಹೇಳ್ತಾನೆ. ಇದಾದ್ಮೇಲೆ ಒಂದಿನ ಹಂಸ ಸೀಕ್ರೆಟ್ ಆಗಿ ಯಾರಿಗೂ ಇನ್ಫಾರ್ಮ್ ಮಾಡದೆ ಮತ್ತೆ ಅವ್ನು ಮನೆಗೆ ಹೋಗ್ತಾನೆ. ಆದರೆ ಮನೆಯವ್ರ ದೃಷ್ಟಿಗೆ ಅವನು ಸತ್ತೋಗಿದ್ದಾನೆ. ಅದಕ್ಕೆ ಅವನು ದೂರದಿಂದಾನೆ ಅವನಮ್ಮ, ಅವ್ರ ತಂಗಿ, ಅವ್ರ ಮಕ್ಕಳನ್ನ ನೋಡಿಕೊಂಡು ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಈ ಮೂವಿಲಿ ನಮಗೆ ಹೇಗೆ ಒಬ್ಬ ಸ್ಪೈ ಆಫೀಸರ್ನ ಜೀವನ ಇರುತ್ತೆ, ಸ್ಟ್ರಗಲ್ ಹೇಗಿರುತ್ತೆ ಅಂತ ತೋರಿಸಿದ್ದಾರೆ. ಇದಾಗಿತ್ತು ಮೂವಿ ಕತೆ. ಇನ್ನೂ ಹೊಸ ಮೂವಿ ಎಕ್ಸ್ಪ್ಲನೇಷನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.